झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा. ನಿಮ್ಮ ಇಂಡಿಪೆಂಡೆನ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಹ್ಯಾಪಿ, ಎನರ್ಜೆಟಿಕ್, ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ವೆಲ್ಕಮಿಂಗ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್ ಆ್ಯಂಡ್ ದ ಬ್ಯಾಚ್ ಅಭಿಮನ್ಯು 2. ಸೊ ಮ್ಯಾಮ್, ಇವತ್ತು ಯಾವ ಲೆಸನ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಇವತ್ತು ಏನು ಮಾಡ್ತಿದ್ದೀರಾ ಅಂತ ಹೇಳಿ ಏನಾದರೂ ಕ್ವೆಶನ್ ಇದೆಯಾ? ಸೊ ಆನ್ಸರ್ ಕೊಡೋಕ್ಕಿಂತ ಮುಂಚೆ ನಾನು ಕ್ಲೂ ಕೊಡ್ತೇನೆ. ಐ ವಿಲ್ ಶೋ ಯು ಸರ್ಟನ್ ಆಬ್ಜೆಕ್ಟ್. ನೀವು ಹೇಳಬೇಕು ದಿಸ್ ಬಿಲಾಂಗ್ಸ್ ಟು ವಿಚ್ ಕ್ಯಾಟಗರಿ ಅಂತ ಹೇಳಿ, ಆಯಿತಾ? So recall what you have learnt in the second chapter of your 9th standard chemistry. ಅಲ್ಲಿ ಮ್ಯಾಟರನ್ನು ಕೆಮಿಕಲಿ ಕ್ಲಾಸಿಫೈ ಮಾಡಿದ್ರಿ ಆಸ್ ಪ್ಯೂರ್ ಸಬ್ಸ್ಟೆನ್ಸ್, ಇಂಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸನ್ನು ಮತ್ತು ಕೂಡ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ರಿ. ಎಲಿಮೆಂಟ್ಸನ್ನು ಮತ್ತು ಕೂಡ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ರಿ. ಟೆಲ್ ಮಿ ನೌ, ದಿಸ್ ಬಿಲಾಂಗ್ ಟು ವಿಚ್ ಕ್ಲಾಸ್? Yes, you guessed it properly. So I'm talking about the metals. This has iron metal in it. This has copper metal in it. So ನಾವು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವುದದು? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮ್ಯಾಮ್, ಮೆಟಲ್ಸ್ ತೋರಿಸಿದ್ದೀರಾ, ನಾನ್ ಮೆಟಲ್ಸ್ನು ಕೂಡ ತೋರಿಸಿ ಅಂತ ಹೇಳ್ಬೋದು, ನೀವು ಕೇಳ್ಬೋದು ಕ್ವೆಶ್ಚನ್ ವಾಪಸ್. ಸೊ ನಾನ್ ಮೆಟಲ್ಸನ್ನು ನೀವು ಫೀಲ್ ಮಾಡ್ಕೊಳ್ಳಿ, ಆಯಿತಾ? ಜಸ್ಟ್ ಬ್ರೀದ್ ಇನ್, ಚೆನ್ನಾಗಿ ದೀರ್ಘ ಶ್ವಾಸ ಎಳೀರಿ. ಏನು ತಗೋತಿದ್ದೀರಾ ಒಳಗಡೆ? You're taking air. Air has nitrogen as a non-metal, oxygen as a non-metal. So you felt non-metal, you have seen metals. We are going to learn about metals and non-metals. So previous class nalli ಏನು ಮಾಡಿದ್ರಿ? We covered the entire acids, bases, salts chapter. So acids, bases, salt chapter nalli we learned about classification of acids, classification of bases, followed by pH indicators, important compounds such as sodium hydroxide, sodium chloride, sodium hydroxide, baking soda, NaHCO3, washing soda, Na2CO3 dot 10 times water, calcium oxychloride as bleaching agent, POP. POP anta helidre calcium sulfate hemihydrate, and this has, if I write it as 2, then it becomes gypsum. ಈ ಎಲ್ಲ ಕಂಪೌಂಡ್ಸ್ ಇದು preparation and uses we have learned. So we are almost done with acids, bases, salts chapter. Now we are moving on to the new chapter, that is, as I told you in the introductory part, metals and non-metals. Particularly, we are learning about physical properties. You know that there are two properties, right? Physical properties and chemical properties. So physical properties nalli ಏನು ಮಾಡ್ತೀರಾ? Physically ಯಾವುದೆಲ್ಲ ಸರ್ಟನ್ ಟ್ರೇಟ್ಸ್ ಅನ್ನ ಮೆಷರ್ ಮಾಡಬಹುದು, ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಮೆಷರ್ ಮಾಡಬಹುದು ಅಂತ ಹೇಳೋದನ್ನ ಚೆಕ್ ಮಾಡ್ತೀರಾ ವಿದೌಟ್ ಡಿಸ್ಟರ್ಬಿಂಗ್ ದೇಯರ್ ಒರಿಜಿನಲ್ ಕಾಂಪಿಸಿಷನ್. ಫಿಸಿಕಲ್ ಪ್ರಾಪರ್ಟೀಸ್ ಸಚ್ ಆಸ್ ಡೆನ್ಸಿಟಿ ಆಗಿರಬಹುದು, ಕಂಡಕ್ಟಿವಿಟಿ ಆಗಿರ್ಬೋದು, ಥರ್ಮಲ್ ಅಥವಾ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಶೈನಿನೆಸ್, ಲಸ್ಟ್ರಸ್ ಆಗಿರಬಹುದು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಟೆನ್ಸೈಲ್ ಸ್ಟ್ರೆಂತ್. ಸೊ ಇದೆಲ್ಲವುಗಳನ್ನ ಕೂಡ ನಾವೇನು ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ಆ್ಯಂಡ್ ವಿ ಆಲ್ಸೋ ಕೀಪ್ ಸರ್ಟನ್ ಎಕ್ಸೆಪ್ಷನಲ್ ಎಕ್ಸಾಂಪಲ್ಸ್ ಇನ್ ಅವರ್ ಮೈಂಡ್ ಆನ್ ಯಾಕೆಂದ್ರೆ ಅದರ ಮೇಲೆ ಅವ್ರು ಏನು ಮಾಡ್ತಾರೆ? MCQ ಕ್ವೆಶನ್ಸ್ನ ಟ್ವಿಸ್ಟ್ ಆಗಿ ಕೇಳಿಬಿಡ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಡೆಡಿಕೇಟೆಡ್ಲಿ ಫೋಕಸಿಂಗ್ ದಿಸ್ ಕ್ಲಾಸ್. ಎಲ್ಲರೂ ಕೂಡ ನನ್ನ ಜೊತೆ ನೀವು ಕ್ಲಾಸ್ನ ಕೇಳ್ತೀರಾ ಅಂತ ಹೇಳೋ ನಂಬಿಕೆಯಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಕೀಪ್ ಅ ಪೇಪರ್ ಆ್ಯಂಡ್ ಪೆನ್. ವಾಟ್ ಎವರ್ ದ ಪಾಯಿಂಟ್ಸ್ ಯು ಫೀಲ್ ಇಂಪಾರ್ಟೆಂಟ್, ಡೂ ಟೇಕ್ ಇಟ್. ಯಾಕೆಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಐ ಶ್ಯೂರ್ ಯು ಅಬೌಟ್ ಇಟ್. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಸ್ಲೈಡ್, ಇಂಟ್ರೊಡಕ್ಟರಿ ಪಾರ್ಟ್ನಲ್ಲಿ. ಸೊ ಇವತ್ತಿನ ಮಟ್ಟಿಗೆ ಸುಮಾರು 118 ಎಲಿಮೆಂಟ್ಸ್ ನಮಗೆ ಗೊತ್ತಿದೆ. ವಿ ನೋ ದಟ್ ದೇರ್ ಆರ್ 118 ಎಲಿಮೆಂಟ್ಸ್. ಸೊ ಈ ಎಲಿಮೆಂಟ್ಸನ್ನು ವಿಲ್ ಕ್ಲಾಸಿಫೈ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಔಟ್ ಆಫ್ 118, ಆಲ್ಮೋಸ್ಟ್ 92 ಎಲಿಮೆಂಟ್ಸ್ come into the category or classification of metals. So 92 elements ಅನ್ನು ನಾವು ಮೆಟಲ್ಸ್ ಅಂತ ಹೇಳಿ ಕರಿಬಹುದು. 92 elements are present in the periodic table as metals. Important. Okay, so ಈ ಮೆಟಲ್ಸ್ ಅನ್ನ ಎಲ್ಲಿಂದ ಕ್ಲಾಸಿಫೈ ಮಾಡಿದ್ರಿ? ಫಸ್ಟ್ಗೆ ನೀವು ಸಬ್ಸ್ಟೆನ್ಸ್, ಕೆಮಿಕಲ್ ಸಬ್ಸ್ಟೆನ್ಸ್, ಪ್ಯೂರ್ ಸಬ್ಸ್ಟೆನ್ಸ್ ಅಂತೆಲ್ಲ ಹೇಳಿ ಕಲಿತೀರಿ ಅಲ್ವಾ? ಹೌ ಡು ಯು ಡಿಫೈನ್ ಸಬ್ಸ್ಟೆನ್ಸ್ ಇನ್ ಕೆಮಿಸ್ಟ್ರಿ? ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಮ್ಯಾಟರ್ ವಿಚ್ ಇಸ್ ಮೇಡ್ ಅಪ್ ಆಫ್
ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್, ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್. ಅದು ಎಲಿಮೆಂಟ್ಸ್ ಕೂಡ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಕೂಡ ಆಗಿರ್ಬೋದು. ನೀವು ವಾಟರ್ ಇಸ್ ಅ ಸಬ್ಸ್ಟೆನ್ಸ್, ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದಿರಾ. ಏರ್ ಇಸ್ ನಾಟ್ ಅ ಸಬ್ಸ್ಟೆನ್ಸ್ ಬಿಕಾಸ್ ಏರ್ ಹ್ಯಾಸ್ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇತರೆ ರೇರ್ ಗೇಷಿಯಸ್ ಎಲಿಮೆಂಟ್ಸ್, ರೈಟ್? ಸೊ ಇಟ್ ಇಸ್ ಅ ಮಿಕ್ಸ್ಚರ್ ಅಂತ ಹೇಳಿ ಕಲ್ತಿದ್ರಿ ನೀವು 9th ಸ್ಟ್ಯಾಂಡರ್ಡ್ನಲ್ಲಿ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ನೀವು 2 ಫಾರ್ಮ್ಯಾಟ್ನಲ್ಲಿ ಕ್ಲಾಸಿಫೈ ಮಾಡ್ತೀರಾ, ಎಲಿಮೆಂಟ್ ಅಂತ ಹೇಳಿ. ವಾಟ್ ಯು ಮೀನ್ ಬೈ ಎಲಿಮೆಂಟ್? Element is nothing but a group of atoms. So it is a huge number of group of atoms, collection of atoms. On the chocolate box na element anta heli consider madidre, every piece of chocolate would act as what? Atoms. Ade tara what do you mean by compounds? Collection of molecules anna ನಾವು compounds anta heli karibodu, right? When all the molecules are compounding, it forms compounds. Compounds nalli different elements galu yavaglu kuda fixed ratio dalli combined ಆಗಿರುತ್ತೆ. There exist chemical bond in compounds. So compounds idu smallest particle ಅಥವಾ smallest division ತಗೊಂಡ್ರೆ you see molecules. Elements ಅನ್ನ ನೀವು ಮತ್ತೆ ಕೂಡ elements ಅಲ್ಲಿ smallest particle ಅಥವಾ smallest substance ಅಂತ ಹೇಳಿ ತಗೊಂಡ್ರೆ you see atom. So collection of huge number of atoms leads to elements. ಇಲ್ಲಿ molecules. ಸೊ ನಾವಿವಾಗ ಈ ಎಲಿಮೆಂಟ್ ಅನ್ನ ಫೋಕಸ್ ಮಾಡ್ತಾ ಇದ್ದೀವಿ. ಎಲಿಮೆಂಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸಿಮಿಲರ್ ಟೈಪ್ ಆಫ್ ಆಟಮ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಸೊ ಕ್ಲೀನ್ ಕಾಣ್ತಾ ಇದೆಯಲ್ಲ? ಎಸ್. ಸೊ ಇಲ್ಲಿ ಮೆಟಲ್ಸ್ಗಳದ್ದು ಮತ್ತು ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ನೋ ದ್ಯಾಟ್ ಇನ್ ಆರ್ ಪಿರಿಯಾಡಿಕ್ ಟೇಬಲ್ ಎಷ್ಟು ಎಲಿಮೆಂಟ್ಸ್ ಗೊತ್ತಿದೆ ನಮಗೆ? 118. ಅದರಲ್ಲಿ 92 ಆರ್ ಮೆಟಲ್ಸ್. ಆಯ್ತಾ? ಮಿಕ್ಕಿದ್ದು ಮೆಟಲಾಯ್ಡ್ಸ್ ಇರ್ಬೋದು ಅಥವಾ ನಾನ್ ಮೆಟಲ್ಸ್ ಆಗಿರ್ಬೋದು. ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಆಸ್ ವಿ ಲರ್ನ್ ಅಬೌಟ್ ದೆಮ್. So copper was the first metal to be used for making utensils, weapons ಆಗಿರ್ಬೋದು ಅಥವಾ ಇತರೆ ವರ್ಕ್ಸ್ಗಳಿಗೆ ಯೂಸ್ ಮಾಡಿರುವಂತಹ ಏನ್ಷಿಯಂಟ್ ಟೈಮ್ನಲ್ಲಿ ಯಾವ ಮೆಟಲ್ಸನ್ನು ಫಸ್ಟ್ ಟೈಮ್ ಯೂಸ್ ಮಾಡಲಾಗಿತ್ತು? ಸುಮಾರು ಐ ಗೆಸ್ 9000 ಇಯರ್ಸ್, 9000 BC ಅನಿಸುತ್ತೆ, ಬಿಫೋರ್ ಕ್ರೈಸ್ಟ್. ಸೊ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ BC AD ಅಲ್ಲ. ಸೊ ಎನಿವೇಸ್ ಏನ್ಷಿಯಂಟ್ ಟೈಮ್ನಲ್ಲಿ ಫಸ್ಟ್ ಯೂಸ್ ಮಾಡಿರುವ ಮೆಟಲ್ ಯಾವುದು ಅಂತ ಹೇಳಿದರೆ ಆಬ್ವಿಯಸ್ಲಿ ಇಟ್ ಇಸ್ ಕಾಪರ್. ಬಟ್ ಅದಲ್ಲದೆ ಪ್ರೀ ಹಿಸ್ಟಾರಿಕ್ ಟೈಮ್ಸ್ನಲ್ಲಿ ಪೀಪಲ್ ವೇರ್ ಯೂಸಿಂಗ್ ಗೋಲ್ಡ್, ಸಿಲ್ವರ್, ಟಿನ್, ಲೆಡ್ ಆ್ಯಂಡ್ ಸರ್ಟನ್ ಸಿವಿಲೈಸೇಷನ್, ಬಿಕಾಸ್ ಸಿವಿಲೈಸೇಷನ್ seen the end due to the usage of lead particles. ಲೆಡ್ಡಲ್ಲಿರುವಂತಹ ಪಾರ್ಟಿಕಲ್ಸ್ ಅಂತ ಹೇಳಲಿಕ್ಕೆ ಬರಲ್ಲ, ಲೆಡ್ ಪ್ಲೇಟ್ಸ್ನ ಯೂಸ್ ಮಾಡಿ ಅಥವಾ ಐ ಗೆಸ್ ಗ್ರೀಕ್ ಸಿವಿಲೈಸೇಷನ್ ಹೇಗೆ ಎಂಡ್ ಆಯಿತು ಅಂತ ಹೇಳಿದಕ್ಕೆ ಒನ್ ಆಫ್ ದ ರೀಸನ್ ವಾಸ್ ಯೂಸಿಂಗ್ ಲೆಡ್ ಆರ್ಟಿಕಲ್ಸ್ ಸಚ್ ಆಸ್ ಪ್ಲೇಟ್ಸ್, ಕಪ್ಸ್ ಅಥವಾ ಇತರೆ ವೆಸಲ್ಸ್ನ ಯೂಸ್ ಮಾಡೋದ್ರಿಂದ, ಬಿಕಾಸ್ ಲೆಡ್ ಇಸ್ ಪಾಯ್ಸನಿಂಗ್, ದಟ್ ಪಾಯ್ಸನ್ ದ ಹೆಲ್ತ್ ಅಂತ ಹೇಳಿ ಎಲ್ಲೋ ಓದಿ ಮರ್ತಿರುವ ನೆನಪು. ತಪ್ಪಿದ್ರೆ ತಿದ್ದಿ, ಆಯಿತಾ? ಇಟ್ ಇಸ್ ಒನ್ ಮೋರ್ ಏನ್ಷಿಯಂಟ್ ಟೈಮ್ನಲ್ಲಿ ಯೂಸ್ ಮಾಡ್ತಿದ್ದ ಮೆಟಲ್ಸ್ ಅಂತ ಹೇಳಿದರೆ ಐರನ್. ಸೊ ನಾವು ಹಿಂದಿಂದು ನಮ್ಮ ಒಂದು ಹಿಸ್ಟ್ರಿಯನ್ನು ಹೇಳಬೇಕಾದ್ರೆ ವಿದೌಟ್ ಮೆಟಲ್ಸ್ ವಿ ಕೆನ್ ನಾಟ್ ಡಿಸ್ಕ್ರೈಬ್ ಆ ಹಿಸ್ಟ್ರಿ ಅಂತ ಕೂಡ ಹೇಳ್ಬೋದು. ಸೊ ಮೆಟಲ್ಸ್ ಅಲ್ಲಿಂದನೇ ಇತ್ತು. ನಾವು ಇವಾಗ ಕಲಿತಾ ಇದ್ವಿ, ವಿ ಆರ್ ಇನ್ 2023, ಆಯಿತಾ? ಮೆಟಲ್ಸ್ ಆರ್ ಎಂಪ್ಲಾಯ್ಡ್ ಫಾರ್ ದ ಕನ್ಸ್ಟ್ರಕ್ಷನ್. ಇವಾಗ ಮೇಯ್ನ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕನ್ಸ್ಟ್ರಕ್ಷನ್ ಆಫ್ ಡಿಫ್ರೆಂಟ್ ಏನು ಹೇಳ್ಬೋದು, ಪ್ರಾಸೆಸ್, ಬ್ರಿಡ್ಜಸ್ ಆಗಿರ್ಬೋದು, ಕನ್ಸ್ಟ್ರಕ್ಟಿಂಗ್ ಆರ್ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಆಫ್ ರಾಕೆಟ್ಸ್, ಏರೋಪ್ಲೇನಲ್ಲಿ ಮೊನ್ನೆ ಚಂದ್ರಯಾನ್ 3 ಆಗಿದೆ. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸನ್ನ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಸ್ಯಾಟಲೈಟ್ ಫಾರ್ಮೇಷನಲ್ಲಿ ಆಗಿರ್ಬೋದು, ನೀವು ಆ ಫಾಯಿಲ್ಸ್ನೆಲ್ಲ ನೋಡಿದ್ರೆ, ಗೋಲ್ಡ್ ಫಾಯಿಲ್ಸ್ನೆಲ್ಲ, ಅಲ್ಲಿ ಮೆಟಾಲಿಕ್ ಫಾಯಿಲ್ಸ್ನ, ರೈಟ್? ಸೊ ಆಟೋಮೊಬೈಲ್ಸ್ನಲ್ಲಿ, ಫಾಲೋಡ್ ಬೈ ಶಿಪ್, ಟ್ರೈನ್, ಬಿಲ್ಡಿಂಗ್, ಯುಟೆನ್ಸಿಲ್ಸ್ ಎಕ್ಸೆಟ್ರಾ ಆ್ಯಂಡ್ ಡಿಫ್ರೆಂಟ್ ಇಂಡಸ್ಟ್ರೀಸ್. ಸೊ ಎಲ್ಲ ಒಂದು ಫೀಲ್ಡಲ್ಲೂ ಕೂಡ ಮೆಟಲ್ ಇದು ಅಪ್ಲಿಕೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲೇ ನೋಡಿ, ದಿಸ್ ಬಾರ್ಡರ್ ಇಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ ಮೆಟಲ್. ಈ ಬೋರ್ಡ್ ಇದು ಬಾರ್ಡರ್ಸ್ ಅಥವಾ ನಿಮ್ಮ ಮನೆದು ಹ್ಯಾಂಡಲ್, ನೀವು ತಿನ್ನುವ ಸ್ಪೂನ್ ಆಗಿರ್ಬೋದು, ಮನೇಲಿರುವಂತಹ ಹಲವಾರು ಯುಟೆನ್ಸಿಲ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ. ಸ್ಟೀಲ್ ಇಸ್ ಅನ್ ಅಲಾಯ್, ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಮೆನಿ ಮೆಟಲ್ಸ್ ಆ್ಯಂಡ್ ಅ ನಾನ್ ಮೆಟಲ್ ಇನ್ ಇಟ್, ರೈಟ್? ಕಾರ್ಬನ್ ಬೀಯಿಂಗ್ ಅ ನಾನ್ ಮೆಟಲ್ ಇನ್ ಇಟ್. ಸೊ ಮೆಟಲ್ಸ್ ಇಲ್ಲದೆ ಇರುವಂತಹ ಲೈಫ್ ಇಸ್ ಲಿಟ್ರಲಿ ವಿ ಕೆನಾಟ್ ಇಮ್ಯಾಜಿನ್. ಇವಾಗಂತೂ ಜಾಸ್ತಿ ಒಂದು ಟ್ರೆಂಡ್ ಇತ್ತು, ಮಕ್ಕಳೇ ತುಂಬ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ರಿಸರ್ಚಸ್ ಶೋನ್ ದ್ಯಾಟ್ ದ ಎಕ್ಸೆಸಿವ್ ಯೂಸೇಜ್ ಆಫ್ ಪ್ಲಾಸ್ಟಿಕ್ ಇಸ್ ಲೀಡಿಂಗ್ ಟು ಕ್ಯಾನ್ಸರ್ ಅಂತ ಹೇಳಿದಾಗ ಮತ್ತೆ ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ಸ್ನೆಲ್ಲ ಆಚೆ ಮೂಲೆಗಾಗಿ ಯುಟೆನ್ಸಿಲ್ಸ್,
ಸಿಲ್ವರ್ ಇಂದ ಅವ್ರು ಇವಾಗ ಡೆಕೋರೇಟ್ ಮಾಡ್ತಿದ್ದಾರೆ ಅವರ ಕಿಚನ್ಸ್ ಅನ್ನ. ಸೊ ಸಿಲ್ವರ್ ಡಬ್ಬಗಳಲ್ಲಿ ಸ್ಟೋರ್ ಮಾಡೋದಾಗಿರ್ಬೋದು, ಸಿಲ್ವರ್ ಕಡಾಯಿಸ್ನ ಯೂಸ್ ಮಾಡುವಂಥದ್ದು, ಕಾಸ್ಟ್ ಐರನ್ ಕಡಾಯಿನ ಯೂಸ್ ಮಾಡುವಂಥದ್ದಾಗಿರಬಹುದು. ದೇ ಆರ್ ಡೂಯಿಂಗ್ ಇಟ್. ಯಾಕೆ? ದೇ ಕೇಮ್ ಟು ನೋ ದಟ್ ಮೆಟಲ್ಸ್ ಆರ್ ಸೇಫ್, ದೇ ಆರ್ ನಾಟ್ ಲೈಕ್ ಪ್ಲಾಸ್ಟಿಕ್ಸ್. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಸ್ಟ್ರಾಟಜಿಕ್ ಮೆಟಲ್ಸ್ ಆ್ಯಂಡ್ ಕಾಯಿನೇಜ್ ಮೆಟಲ್ಸ್. ಈಗ ಇಂಟ್ರೊಡಕ್ಟರಿ ಪಾರ್ಟ್ನಲ್ಲಿ ಇದ್ದೀನಿ ನಾನು, ಇಂಟ್ರೊಡಕ್ಷನ್ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ನಿಮಗೆ. ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿದರೆ ಏನು ಗೊತ್ತಾ? ಸೊ ಐ ವಿಲ್ ಶೋ ಯು ಒನ್ ಮೋರ್ ವಿಡಿಯೋ, ಅದ್ರಲ್ಲಿ ನಾನು ಹೇಳಿದ್ದೀನಿ. ಸೊ ಇವುಗಳು ರಾ ಮೆಟೀರಿಯಲ್ಸ್ ಆಗಿರುತ್ತೆ, ಕ್ರಿಟಿಕಲ್ ಟು ದ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಇಂಡಸ್ಟ್ರಿ. ಮಾಡರ್ನ್ ಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಹಲವಾರು ಅಪ್ಲಿಕೇಶನ್ಸಿಗೆ ನಾವು ಯೂಸ್ ಮಾಡುವಂತಹ ರಾ ಮೆಟೀರಿಯಲ್ಸನ್ನು ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳ್ತೀವಿ. ಬಟ್ ಈ ಸ್ಟ್ರಾಟಜಿಕ್ ಮೆಟಲ್ಸ್ಗಳು ನಮ್ಮ ಹತ್ರ ಕಡಿಮೆ ಇರುತ್ತೆ. ಸೊ ಅದ್ರದ್ದು ಸಪ್ಲೈ ಈಸ್ ವೆರಿ ಲಿಮಿಟೆಡ್, ಬಟ್ ಹೂ ಸಪ್ಲೈ ಈಸ್ ವೆರಿ ಲಿಮಿಟೆಡ್ ಬೇಸಿಕಲಿ, ಆ್ಯಂಡ್ ದೇ ಆರ್ ದ ಮೆಟೀರಿಯಲ್ಸ್ ಯು ರಿಯಲಿ ನೀಡ್, ಬಟ್ ಸಮ್ ಒನ್ ಎಲ್ಸ್ ಹ್ಯಾಸ್ ಇಟ್. ಅಂತಹ ಮೆಟಲ್ಸನ್ನು ಸ್ಟ್ರಾಟಜಿಕ್ ಮೆಟಲ್ಸ್ಗಳು, ಹಲವಾರು ಮೆಟಲ್ಸ್ಗಳು ಚೈನಾದ ಹತ್ರ ಇದೆ. ಸೊ ಆ ಮೆಟಲ್ಸ್ಗಳು ನಮಗೆ ಕ್ರೂಷಿಯಲ್ ಇದೆ ಯೂಸ್ ಮಾಡಲಿಕ್ಕೆ, ಬಟ್ ನಮ್ಮ ಹತ್ರ ಇಲ್ಲ. ಅಬಂಡೆಂಟ್ ಆಗಿರುತ್ತೆ ನೋಡಿ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಇರುವಂತಹ ಮೆಟಲ್ಸನ್ನು ಬೇಸ್ ಮೆಟಲ್ಸ್ ಅಂತ ಹೇಳಿ ಕರಿತೀರಾ, ಆಯಿತಾ? ಸೊ ಸ್ಟ್ರಾಟಜಿಕ್ ಮೆಟಲ್ಸ್ ಆಕ್ಚುಲಿ ಡಿಫರ್ ಫ್ರಮ್ ದ ಬೇಸ್ ಮೆಟಲ್. ಬೇಸ್ ಮೆಟಲ್ಸ್ ಅಂತ ಹೇಳಿದ್ರೆ ಯಾವುದೆಲ್ಲ ಲಿಸ್ಟ್ ಮಾಡ್ತೀರಾ? ಕಾಪರ್, ಐರನ್, ಲೆಡ್, ಜಿಂಕ್. ಬಿಕಾಸ್ ಯಾಕೆ ಅದನ್ನ ಬೇಸ್ ಮೆಟಲ್ಸ್ ಅಂತ ಹೇಳಿ ಕರಿತೀರಾ? ಅವೈಲಬಿಲಿಟಿ ಆಫ್ ದೀಸ್ ಮೆಟಲ್ ಇಸ್ ರಿಲೇಟಿವ್ಲಿ ಅಬಂಡೆಂಟ್ ಅರೌಂಡ್ ದ ವರ್ಲ್ಡ್. ಸೊ ಹಾಗಾಗಿ ಅದನ್ನ ಬೇಸ್ ಮೆಟಲ್ಸ್ ಅಂತ ಹೇಳಿ ಕರಿತೀರಾ. ಈ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ನ ಪ್ರೀಶಿಯಸ್ ಮೆಟಲ್ಸ್ ಅಂತ ಹೇಳಿ ಕೂಡ ಕರೆಯೋದುಂಟು. ಓಕೆ, ಸೊ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಸೊ ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತಲ್ವಾ? ಇದು ನಿಮ್ಮ NCERT ಅಲ್ಲಿ ಇಲ್ಲ, ಬಟ್ ಕೆಲವೊಂದು ಕಡೆ ಕೆಲವೊಂದು FA1 FA2ನಲ್ಲಿ ಕೆಲವೊಂದು ಯೂನಿಟ್ ಟೆಸ್ಟ್ನಲ್ಲೆಲ್ಲ ಈ ಕ್ವೆಶನ್ಸ್ ಕೇಳಿದರೆ, ವಾಟ್ ಆರ್ ಸ್ಟ್ರಾಟಜಿಕ್ ಮೆಟಲ್ಸ್, ಐಡೆಂಟಿಫೈ ದ ಕಾಯಿನೇಜ್ ಮೆಟಲ್ ಫ್ರಮ್ ದ ಗಿವನ್ ಆಪ್ಷನ್ ಅಂತ ಹೇಳಿ ಕೇಳಿರೋದುಂಟು. ಹಾಗಾಗಿ ವಿ ಆರ್ ಡಿಸ್ಕಸಿಂಗ್ ದಿಸ್. ಸೊ ಸ್ಟ್ರಾಟಜಿಕ್ ಮೆಟಲ್ಸ್ ಯಾವುದೆಲ್ಲ? ಲಾಟ್ ಆಫ್ ಸ್ಟ್ರಾಟಜಿಕ್ ಮೆಟಲ್ಸ್ ಇದೆ ಆ್ಯಕ್ಚುಲಿ. ಪ್ರೆಸಿಯೋಡಿಮಿಯಂ, ನಿಯೋಡಿಮಿಯಂ ಅಂತೆಲ್ಲ ಹೇಳಿ ಹೈಯರ್ ಕ್ಲಾಸಸ್ನಲ್ಲಿ F ಬ್ಲಾಕ್ ಸೀರೀಸ್ನಲ್ಲಿ, ಅಥವಾ ನೀವು ಪಿರಿಯಾಡಿಕ್ ಟೇಬಲ್ ತೆಗೆದು ನೋಡೋದಾದ್ರೆ 4F 5th 6th 7th ರೋನಲ್ಲಿ ತುಂಬ ಮೆಟಲ್ಸ್ಗಳು ಬರುತ್ತೆ ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ. ಈಸಿ ನೆನ್ಪಿಟ್ಕೊಳ್ಳಿಕ್ಕೆ ಟೈಟಾನಿಯಂ ನೆನ್ಪಿಟ್ಕೊಳ್ಬೋದು, ಕ್ರೋಮಿಯಂ, ಮ್ಯಾಂಗನಸ್, ಜಿರ್ಕೋನಿಯಮನ್ನು ZR ಅಂತ ಹೇಳಿ ಬರಿತೀವಿ, ಮ್ಯಾಂಗನೀಸನ್ನು MN ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ಕ್ರೋಮಿಯಮನ್ನು CR, ಟೈಟಾನಿಯಮನ್ನು TI ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಈ ಎಲ್ಲ ಮೆಟಲ್ಸನ್ನು ಮೇನ್ ಆಗಿ ಡಿಫೆನ್ಸ್ ಎಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ದೇ ಆರ್ ಲೈಟ್, ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ದ ವಿಯರ್ ಆ್ಯಂಡ್ ಟಿಯರ್. ಅದಷ್ಟು ಬೇಗ ಅಂತ ಹೇಳ್ತೀವಿ. ಅದ್ರದ್ದು ಕ್ವಾಲಿಟಿ ಇಸ್ ಸೋ ಗುಡ್ ದ್ಯಾಟ್ ವಿಯರ್ ಆ್ಯಂಡ್ ಟಿಯರ್ನ ಅದು ವಿತ್ಸ್ಟ್ಯಾಂಡ್ ಮಾಡುತ್ತೆ, ಜೊತೆಗೆ ಅದು ಈಸಿಯಾಗಿ ಕೊರೋಡ್ ಆಗಲ್ಲ, ಈವನ್ ಇಫ್ ಯು ಕೀಪ್ ಇಟ್ ಇನ್ ಏರ್. ಸೊ ಬಾಳಿಕೆ ಜಾಸ್ತಿ ಇದೆ, ಗಟ್ಟಿ ಇದೆ, ಯೂಸ್ ಮಾಡ್ಕೊಳ್ಬೋದು, ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಂತಹ ಒಂದು ಸ್ಟ್ರೆಂತ್ ಇದೆ ಈ ಮೆಟಲ್ಸ್ಗಳಿಗೆ. ಬೇಸಿಕಲಿ ವಿಯರ್ ಆ್ಯಂಡ್ ಟಿಯರ್ ಬಗ್ಗೆ ಹೇಳೋದಾದ್ರೆ, ದೀಸ್ ಮೆಟಲ್ಸ್ ಆರ್ ಹ್ಯಾವಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟ್ರೆಂತ್, ಮತ್ತೆ ಈಸಿಯಾಗಿ ಕೊರೋಡ್ ಆಗಲ್ಲ. ಹಾಗಾಗಿ ಇವುಗಳನ್ನ ನಾವು ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಬಟ್ ನಿಮಗೆ ರಿಯಲ್ ಮೀನಿಂಗ್ ಅರ್ಥ ಆಯ್ತಲ್ವಾ? ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿದ್ರೆ ಏನು ಅಂತೇಳಿ. ಅವುಗಳದ್ದು ಡಿಮಾಂಡ್ ಮಾಡರ್ನ್ ಟೆಕ್ನಾಲಜಿಲಿ ಜಾಸ್ತಿ ಇದ್ದು ನಮ್ಮ ಹತ್ರ ಸಪ್ಲೈ ಕಡಿಮೆ ಇದ್ರೆ ಅಂತಹ ಮೆಟಲ್ಸ್ ಅನ್ನು ನಾವು ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಕಾಯಿನೇಜ್ ಮೆಟಲ್ಸ್ ಅಂತ ಹೇಳಿದ್ರೆ ಏನು ನೋಡಿ, ಇಲ್ಲಿ ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅವುಗಳನ್ನು ನಾವು ಕಾಯಿನೇಜ್ ಮೆಟಲ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಆರ್ ಯೂಸ್ಡ್ ಇನ್ ಕಾಯಿನ್ಸ್ ಆ್ಯಂಡ್ ಜ್ಯುವೆಲ್ರಿಯಲ್ಲೂ ಕೂಡ ಗೋಲ್ಡ್ ಕಾಯಿನ್ಸ್ ಎಲ್ಲ ನೀವು ನೋಡಿರ್ತೀರ, ಗೋಲ್ಡ್ ಕಾಯಿನ್, ಅದರಲ್ಲಿ ಗೋಲ್ಡ್ ಮೆಟಲ್ ಅಲಾಂಗ್ ವಿತ್ ಸರ್ಟನ್ ಅಮೌಂಟ್ ಆಫ್ ಜಿಂಕ್ ಅಥವಾ ಸಿಲ್ವರ್ನ ಆ್ಯಡ್ ಮಾಡ್ತಾರೆ ಅದರೊಳಗಡೆ. ಸೊ ಮೆಟಲ್ಸ್ ಸಚ್ ಆಸ್ ಸಿಲ್ವರ್, ಕಾಪರ್, ಗೋಲ್ಡ್ ಅನ್ನ ಕಾಯಿನೇಜ್ ಮೆಟಲ್ಸ್ ಅಂತ ಹೇಳಿ ಕರೀತಾರೆ. ಮೆಟಲ್ಸ್ ಸಚ್ ಆಸ್ ಯುರೇನಿಯಂ ಅದನ್ನ ಎಕ್ಸ್ಪೆನ್ಸಿವ್ ಮೆಟಲ್ ಅಂತ ಹೇಳ್ತಾರೆ, ಬಿಕಾಸ್ ಇಟ್ ಇಸ್ ಬಿನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಸೊ ಇನ್ನೂ ಕೂಡ ಎಕ್ಸಾಂಪಲ್ಸ್ ಇದೆ ಸ್ಟ್ರಾಟಜಿಕ್ ಮೆಟಲ್ಸ್ಗೆ. ಇದು ಇಸ್ ಓನ್ಲಿ ಫಾರ್ ಯೋರ್ ನಾಲೆಜ್ ಪರ್ಪಸ್. ನಾನು ಇವಾಗ ರಿಪೀಟ್ ಮಾಡ್ತೀನಿ, 10th ಸ್ಟ್ಯಾಂಡರ್ಡಿಗೆ ಇದೆಲ್ಲ ಬೇಕಂತ ಹೇಳಿ ಕೇಳಿದರೆ ಬೇಕಾಗಿಲ್ಲ. ಇದು ಯಾಕೆ ಹೇಳಿಟ್ಟಿದ್ದೀನಿ? ಬಿಕಾಸ್ ಯು ಶುಡ್ ನೋ ಬಿಯಾಂಡ್ ದ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಸರ್ಟನ್ ರೆಫರೆನ್ಸ್ ಬುಕ್ಸ್ ವಿಚ್ ಯು ರೀಡ್. ಹಾಗಾಗಿ ಈ ಸ್ಲೈಡ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟ್ರಾಟಜಿಕ್ ಮೆಟಲ್ಸ್ ಇನ್ನೂ ಯಾವುದೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿ ನೋಡ್ತೀವಿ. ಇಂಟರ್ನೆಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಫೋನ್ ನೋಡ್ತಿದ್ದೀರಾ, ಇಂಟರ್ನೆಟ್ ಇದೆ, ಇಂಟರ್ನೆಟ್ ಕೇಬಲ್ ಎಲ್ಲ ಕಡೆ ಎಳಿತಾ ಇರ್ತಾರೆ. ಆ ಕೇಬಲ್ ಒಳಗಡೆ ಆಪ್ಟಿಕಲ್ ಫೈಬರ್ಸ್ ಇರುತ್ತೆ. ಸೊ ಸ್ಮಾಲ್ ವೈಟ್ ಕಲರ್ ಥ್ರೆಡ್, ಆ ಗ್ಲಾಸ್ ಟ್ಯೂಬ್ ಥ್ರೆಡ್ ಇರುತ್ತೆ. ಆಪ್ಟಿಕಲ್ ಫೈಬರ್ ಅಂತ ಹೇಳೋದು ಇಟ್ಸ್ ನಥಿಂಗ್ ಬಟ್ ಅ ಸಿಲಿಕಾ ಗ್ಲಾಸ್ ಟ್ಯೂಬ್ನಲ್ಲಿ ಆ ಥ್ರೆಡನ್ನು, ಇಟ್ಸ್ ನಾಟ್ ಓನ್ಲಿ ಸಿಲಿಕಾ, ಆ ಒಂದು ಗ್ಲಾಸ್
ಥ್ರೆಡ್ ಟೈಪ್ ಆಫ್ ಟ್ಯೂಬ್ಸ್ನ ನೀವು ನೋಡಿರ್ತೀರ, ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳಿ ಕರೆಯುವಂಥದ್ದು. ಆ ಆಪ್ಟಿಕಲ್ ಫೈಬರ್ನಲ್ಲಿ ಜರ್ಮೇನಿಯಮನ್ನು ಯೂಸ್ ಮಾಡ್ತಾರೆ ಹೈಟೆಕ್ ಇಂಡಸ್ಟ್ರೀಸ್ನಲ್ಲಿ. ಸೊ ಇಲ್ಲಿ ಎಲ್ಲ ನಾನು ಏನೆಲ್ಲ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ಅವುಗಳೆಲ್ಲವುಗಳನ್ನ ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್, ನಾಟ್ ದೀಸ್ ವಿಲ್ ನಾಟ್ ಕಮ್ ಇನ್ ದ ಎಕ್ಸಾಮ್. ಓಕೆ, ಡೋಂಟ್ ಮಿಕ್ಸ್ ಬೋತ್ ದ ಥಿಂಗ್ಸ್. ನಾಲೆಜಿಗೋಸ್ಕರ ಗ್ಯಾಲಿಯಮ್ ಮತ್ತು ಇಂಡಿಯಮ್ ಅಂತ ಹೇಳುವ ಎರಡು ಮೆಟಲ್ಸನ್ನು LED ಡಿಸ್ಪ್ಲೇಸ್ನಲ್ಲಿ ಯೂಸ್ ಮಾಡ್ತಾರೆ. ಗ್ಯಾಲಿಯಮನ್ನು ಕಂಪ್ಯೂಟರ್ ಚಿಪ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಗ್ಯಾಲಿಯಮ್, ಇಂಡಿಯಮ್, ಜರ್ಮೇನಿಯಮ್ನ ನೀವು ಸ್ಟ್ರಾಟಜಿಕ್ ಮೆಟಲ್ಸ್ ಅಂತ ಹೇಳಿ ಕರೀತೀರಾ, ಬಿಕಾಸ್ ಇಟ್ ಇಸ್ ಬಿನ್ ಯೂಸ್ಡ್ ಇನ್ ಟೆಕ್ನಾಲಜಿ. ಜೊತೆಗೆ ರಿನ್ಯೂವಬಲ್ ಎನರ್ಜಿ ಇಂಡಸ್ಟ್ರೀಸ್ನಲ್ಲಿ ಮೇಯ್ನಾಗಿ ಗ್ಯಾಲಿಯಮ್ ಮತ್ತು ಟೆಲ್ಯೂರಿಯಮನ್ನು, ಗ್ಯಾಲಿಯಮ್ ಆ್ಯಂಡ್ ಟೆಲ್ಯೂರಿಯಮ್ ಎಲ್ಲಿ ಯೂಸ್ ಮಾಡ್ತಾರೆ. ಗ್ಯಾಲಿಯಮ್ ಇಸ್ ಅ ಮೆಟಲ್ ವಿಚ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತೀರಾ. ಟೆಲ್ಯೂರಿಯಮನ್ನು ಮೆಟಲಾಯ್ಡ್ ಕ್ಲಾಸಿಫಿಕೇಶನಿಗೆ ಹಾಕ್ತೀರಾ ನೀವು. ಟೆಲ್ಯೂರಿಯಮ್ ಇಸ್ ಒನ್ ಆಫ್ ದ ಮೆಟಲಾಯ್ಡ್ ಅಂತ ಹೇಳಿ. ಸೊ ಗ್ಯಾಲಿಯಮ್ ಆ್ಯಂಡ್ ಟೆಲ್ಯೂರಿಯಮ್ ಇಸ್ ಆಕ್ಚುಲಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಥಿನ್ ಫಿಲ್ಮ್ ಸೋಲಾರ್ ಸೆಲ್. ಸೋಲಾರ್ ಸೆಲ್ ಇದು ಥಿನ್ ಫಿಲ್ಮ್ ಇದು ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ. ಜೊತೆಗೆ ಇದು ಏನು ಹೇಳ್ತೀನಿ ನೋಡಿ ನೆಕ್ಸ್ಟ್ ಎಲಿಮೆಂಟ್ ನಾನು, ನಿಯೋಡೀಮಿಯಮ್. ನೀವು ಹೆಸರು ಕೂಡ ಕೇಳಿರ್ಲಿಕ್ಕಿಲ್ಲ, ನಿಯೋಡೀಮಿಯಮ್. ಆ್ಯಕ್ಚುಲಿ ಡಿಫ್ರೆಂಟ್ ಇದೆ ಮೀನಿಂಗ್, ಜಸ್ಟ್ ರಿಮೆಂಬರಿಂಗ್. ನಿಯೋಡೀಮಿಯಮ್ ಆಗಿರ್ಬೋದು ಅಥವಾ ಡಿಸ್ಪ್ರೋಸಿಯಮ್ ಅಂತ ಹೇಳುವಂತಹ ಹೈ ಲೆವೆಲ್ ಎಲಿಮೆಂಟ್ಸ್. ಇದು ಹೈ ಲೆವೆಲ್ ಅಂದರೆ ಹೈಯರ್ ಕ್ಲಾಸಸ್ನಲ್ಲಿ ಸ್ಟಡಿ ಮಾಡುವಂತಹ ಸ್ಟ್ರಾಟಜಿಕ್ ಎಲಿಮೆಂಟ್ಸ್. ಇಲೆಕ್ಟ್ರಿಕ್ ಕಾರ್ಸ್ ಆ್ಯಂಡ್ ಬೈಕ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಇಲೆಕ್ಟ್ರಿಕ್ ಕಾರ್ ಆ್ಯಂಡ್ ಬೈಕ್ ನೀವು ನೋಡಿದ್ರೆ ತಾನೆ, ಅದರೊಳಗಡೆ ಮೆಟಲ್ಸ್ ಅಂತ ಹೇಳಿ ಬಂದಾಗ ಈ ನಿಯೋಡೀಮಿಯಮ್, ಡಿಸ್ಪ್ರೋಸಿಯಮ್ ಅಂತ ಹೇಳುವ ಮೆಟಲ್ಸನ್ನು ಯೂಸ್ ಮಾಡ್ತಾರೆ. ಜೊತೆಗೆ ಪವರ್ ಜನರೇಷನ್ ಇಂಡಸ್ಟ್ರೀಸ್ನಲ್ಲಿ ಹಾಫ್ನಿಯಮ್, ರೀನಿಯಮ್ ಅಂತ ಹೇಳುವಂತಹ ಎರಡು ಮೆಟಲ್ಸನ್ನು ಗ್ಯಾಸ್ ಮತ್ತು ಸ್ಟೀಮ್ ಟರ್ಬೈನ್ಸ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಡಿಫೆನ್ಸ್ ಒಂದು ಫೀಲ್ಡಿಗೆ ಬಂದಾಗ, ಡಿಫೆನ್ಸ್ ಆ್ಯಂಡ್ ಕಮರ್ಷಿಯಲ್ ಏರ್ಲೈನ್ ಇಂಡಸ್ಟ್ರೀಸಿಗೆ ಬಂದಾಗ ಯಾವ ಮೆಟಲ್ಸ್ನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಗೊತ್ತಾ? ಹಾಫ್ನಿಯಮ್, ರೀನಿಯಮ್, ಫಾಲೋಡ್ ಬೈ ಪ್ರೆಸಿಯೋಡೀಮಿಯಮ್. ಯಾಕೆ ಯೂಸ್ ಮಾಡ್ತಾರೆ? ಜೆಟ್ ಎಂಜಿನ್ಸ್ ಇದು ಏರ್ ಬ್ಲೇಡ್ಸ್ ಇರುತ್ತೆ ನೋಡಿ, ಜೆಟ್ ಎಂಜಿನ್ಸ್ ಇದು ಬ್ಲೇಡ್ಸ್ ಇರುತ್ತಲ್ಲ, ಆ ಬ್ಲೇಡ್ಸ್ ಇದು ಡ್ಯೂರಬಿಲಿಟಿಯನ್ನು, ಸ್ಟ್ರೆಂತನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಈ ಮೆಟಲ್ಸನ್ನು ಯೂಸ್ ಮಾಡ್ತಾರೆ. ಇವಾಗ ನಿಮಗೆ ಅರ್ಥ ಆಯ್ತಲ್ವ ನಾನು ಏನು ಹೇಳ್ತಾ ಇದ್ದೆ ಟೆಕ್ನಾಲಜಿ ಅಂತ ಹೇಳಿದಾಗ ಅಂತ ಹೇಳಿ. ಸೊ ಆಲ್ ದೀಸ್ ಮೆಟಲ್ಸ್ ಆರ್ ಆಕ್ಚುಲಿ ಕನ್ಸಿಡರ್ಡ್ ಆಸ್ ಸ್ಟ್ರಾಟಜಿಕ್ ಮೆಟಲ್ಸ್. ನೀವು ಕೇಳ್ಬೋದು, ಮ್ಯಾಮ್ ಶುಡ್ ವಿ ರಿಮೆಂಬರ್ ಆಲ್ ದಿಸ್? ನಥಿಂಗ್, ದಿಸ್ ಇಸ್ ಓನ್ಲಿ ಫಾರ್ ಯೋರ್ ನಾಲೆಜ್. ಹಾಗಾದರೆ ನೀವು ಏನು ಕಲಿಬೇಕು ಅಂತ ಹೇಳೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ, ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಕಲಿಬೇಕು. ಯು ಶುಡ್ ನೋ ದ್ಯಾಟ್ ಮರ್ಕ್ಯುರಿ ಈಸ್ ದ ಮೆಟಲ್, ಮರ್ಕ್ಯುರಿ ಈಸ್ ದ ಓನ್ಲಿ ಮೆಟಲ್ ವಿಚ್ ಎಕ್ಸಿಸ್ಟ್ ಇನ್. ಮರ್ಕ್ಯುರಿಯನ್ನು Hgಯನ್ನು ಹೈಡ್ರಾರ್ಜಿರಮ್ ಅಂತ ಹೇಳಿ ಬರಿತೀವಿ. ಹೈಡ್ರಾರ್ಜಿರಮ್ ಇಸ್ ಅ ಲ್ಯಾಟಿನ್ ನೇಮ್. ಹೈಡ್ರಾರ್ಜಿರಮ್. ಸೊ ಹೈಡ್ರಾರ್ಜಿರಮ್ ಅಂತ ಹೇಳುವಂಥದ್ದು ಈಸ್ ಅ ಲ್ಯಾಟಿನ್ ನೇಮ್ ಆಫ್ ಮರ್ಕ್ಯುರಿ, ಹಾಗಾಗಿ ಸಿಂಬಲ್ Hg ಅಂತ ಹೇಳಿ ಬಂತು. ಆ್ಯಂಡ್ ಇನ್ ಇಂಗ್ಲಿಷ್ ವಿ ಕಾಲ್ ದಿಸ್ ನೇಮ್, we represent that metal as mercury. It is the only metal which exists in solid state. So we are talking about physical properties of metals. So how metal will exist, what is the state metal existing, solid, liquid, gas. ನೀವು ಯಾವಾಗಲಾದರೂ ಮೆಟಲ್ ಅಂತ ಹೇಳೋ ವರ್ಡ್ ಬಂದಾಗ ಜಸ್ಟ್ ಇಮ್ಯಾಜಿನ್ ಸರ್ಟನ್ ಬ್ಲಾಕ್ಸ್ ಇನ್ ಸಾಲಿಡ್ ಸ್ಟೇಟ್. ಆ ಸಾಲಿಡ್ ಸ್ಟೇಟ್ನಲ್ಲಿರುವಂತಹ ಬ್ಲಾಕಿಗೆ ಯು ರೆಫರ್ ಆಸ್ ಮೆಟಲ್ಸ್. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿ ನೋಡೋಣ. ಹಾರ್ಡ್ನೆಸ್ ಬಗ್ಗೆ ಮಾತಾಡ್ತಾರೆ. ಯು ನೋ ದಟ್ ಮೆಟಲ್ಸ್ ಆರ್ ಪ್ರಿಟಿ ಹಾರ್ಡ್, ಅವುಗಳು ತುಂಬ ಸಾಫ್ಟ್ ಅಲ್ಲ, ಬಟ್ ದೆರ್ ಆರ್ ಎಕ್ಸೆಪ್ಷನ್. ಸೊ ನೋಡೋಣ, ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ಯಾಕೆ? ಬಿಕಾಸ್ ದ ಸ್ಟ್ರೆಂತ್ ಆಫ್ ದ ಮೆಟಾಲಿಕ್ ಬಾಂಡ್ ಡಿಫರ್ ಫ್ರಮ್ ಮೆಟಲ್ ಟು, ಬಿಕಾಸ್ ಆ ಒಂದು ಸ್ಟ್ರೆಂತ್ ಅಥವಾ ಹಾರ್ಡ್ನೆಸ್ ಇಸ್ ಮೇನ್ಲಿ ಡ್ಯೂ ಟು ದ ಮೆಟಾಲಿಕ್ ಬಾಂಡ್. ಮೆಟಾಲಿಕ್ ಬಾಂಡ್ ಅಂತ ಹೇಳಿದ್ರೆ ಏನು? ಟೇಕ್ ಅ ಸ್ಟ್ರಿಪ್ ಆಫ್ ಎನಿ ಮೆಟಲ್, ಅದು ಅಲ್ಯೂಮಿನಿಯಂ ಮೆಟಲ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಆಟಮ್ಸ್ಗಳು ವೆರಿ ಟೈಟ್ಲಿ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. So what do you mean by metallic bond? It is that energy or attractive force which keeps the atoms very tightly packed in the strip of metals ಅಥವಾ rod of metals. ಸೊ ಅಲ್ಲಿ ಆಟಮ್ಸ್ಗಳು ತುಂಬ ಹತ್ರ ಇದ್ದಾಗ ಪ್ರತಿ ಆಟಮ್ ಇದು ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಪಕ್ಕದ ಆಟಮ್ ಇದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ದೇರ್ ಎಕ್ಸಿಸ್ಟ್ ಅ ಚಾರ್ಜ್, opposite charge attraction between the positively charged nucleus of one atom and ಪಕ್ಕದ ಮನೆಯವ್ರದ್ದು electrons. ಪಕ್ಕದ ಮನೆ ಅಂದರೆ ಪಕ್ಕದ ಆಟಮ್ದು outermost electron. So the charge which exists between positively charged nucleus outermost electron cloud, ಅದನ್ನ ಕರ್ನಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಆ ಪಾಸಿಟಿವ್ ಚಾರ್ಜನ್ನ, ಆ ಎಲೆಕ್ಟ್ರಾನ್ ಕ್ಲೌಡ್ ಮತ್ತು ಕರ್ನಲ್ಸ್ದು, ದೋಸ್ ಟೆಕ್ನಿಕಲ್ ವರ್ಡ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಪಕ್ಕದ ಆಟಮು, ಈ ಎರಡು ಆಟಮ್ಗಳ ನಡುವೆ ಇರುವ ಫೋರ್ಸ್ ಏನಿದೆ ಅದನ್ನ ಮೆಟಾಲಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ.
ಸೊ ಮೆಟಾಲಿಕ್ ಬಾಂಡ್ ಜಾಸ್ತಿ ಇದ್ರೆ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಮೆಟಾಲಿಕ್ ಬಾಂಡ್ ಕಡಿಮೆ ಇದ್ರೆ ಹಾರ್ಡ್ನೆಸ್ ಏನಾಗುತ್ತೆ ಕಡಿಮೆ ಇರುತ್ತೆ. ಹಾಗಾಗಿ ಆ ಒಂದು ಹಾರ್ಡ್ನೆಸ್ ಬೇಸಿಕಲಿ ಡಿಪೆಂಡೆಂಟ್ ಆನ್ ದ ಮೆಟಾಲಿಕ್ ಬಾಂಡ್. ಮೆಟಾಲಿಕ್ ಬಾಂಡ್ ಡಿಫರ್ಸ್ ಫ್ರಮ್ ಒನ್ ಮೆಟಲ್ ಟು ದಿ ಅದರ್ ಮೆಟಲ್. ಸೊ certain metals, we call them as alkali metals. What do you mean by alkali? It is that base which is soluble in water. Okay, alkali metals, especially lithium, sodium, potassium. Lithium, sodium, potassium. These ಮೂರು metals are very soft. When you touch them, they are pretty soft. ಯಾಕೆಂದ್ರೆ ಅವುಗಳಲ್ಲಿ ಮೆಟಾಲಿಕ್ ಬಾಂಡ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಯು ಕ್ಯಾನ್ ಆಕ್ಚುಲಿ ಕಟ್ ದೆಮ್ ಬೈ ಯೂಸಿಂಗ್ ನೈಫ್ ಯೂಸ್ ಮಾಡಿ ಕಟ್ ಮಾಡಬಹುದು. ಸಾಫ್ಟ್ ಇದೆ, ಅವುಗಳು ಮೆಟಾಲಿಕ್ ಬಾಂಡ್ ಕಡಿಮೆ ಇಲ್ಲ, ಅಂದರೆ ಅವುಗಳ ನಡುವೆ ಜಾಸ್ತಿ ಸ್ಪೇಸ್ ಇದೆ, ವಾಲ್ಯೂಮ್ ಜಾಸ್ತಿ ಇದೆ ಅಂತ ಹೇಳಿದರೆ ಡೆನ್ಸಿಟಿ ಏನಾಗಬೇಕು, ಡೆನ್ಸಿಟಿ ಶುಡ್ ಬಿ ವೆರಿ ವೆರಿ ಲೆಸ್. ಸೊ ಡೆನ್ಸಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನಾನು ಯಾವಾಗ ಮೆಟಲ್ಸ್ ಆರ್ ಹ್ಯಾವಿಂಗ್ ಗುಡ್ ಡೆನ್ಸಿಟಿ ಅಂತ ಹೇಳ್ತೀನೋ ಅದರ ಅರ್ಥ ಆಟಮ್ಸ್ಗಳು ತುಂಬ ಟೈಟ್ ಆಗಿ ಹತ್ರ ಪ್ಯಾಕ್ಡ್ ಆಗಿದೆ. ಒಂದು ಸರ್ಟನ್ ಯೂನಿಟ್ ವಾಲ್ಯೂಮ್ನಲ್ಲಿ ಒಂದು ಸಣ್ಣ ಸ್ಪೇಸ್ನಲ್ಲಿ ಜಾಸ್ತಿ ಆಟಮ್ಸ್ಗಳು ಸಿಗುತ್ತೆ. ಬಟ್ ಇವುಗಳಿಗೆ ಡೆನ್ಸಿಟಿ ಕಡಿಮೆ ಇದೆ ಅಂತ ಹೇಳಿರೋ ಅರ್ಥ ಏನು, ಅಲ್ಲಿ ಬಿಟ್ವೀನ್ ದಿ ಆಟಮ್ಸ್ ಸ್ವಲ್ಪ ಜಾಸ್ತಿ ಜಾಗ ಇದೆ, ಆಟಮ್ಸ್ಗಳದ್ದು ಸೈಜ್ ಜಾಸ್ತಿ ಇದೆ, ಅಲ್ಲಿ ಕ್ಲೋಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಅಥವಾ ತುಂಬ ಹತ್ರ ಪ್ಯಾಕ್ ಆಗಿಲ್ಲ ಅಂತ ಹೇಳಿದ್ರದ್ದು ಅರ್ಥ. ನೆನ್ಪಿಟ್ಕೊಳ್ಳಿ, ಡೆನ್ಸಿಟಿ ಯಾವುದಕ್ಕೆ ಲೋ ಇರುತ್ತೆ, lithium, sodium, potassium. Again, I will teach you density in a separate slide. ಆಯ್ತಾ, ಹಾರ್ಡ್ನೆಸ್ ಬಗ್ಗೆ ಗೊತ್ತಾಯ್ತಲ್ಲ. ಯಾವುದು ಏನು ಕ್ವೆಶನ್ ಕೇಳ್ತಾರೆ, ಜನರಲಿ ಮೆಟಲ್ಸ್ ಆರ್ ಹಾರ್ಡ್ ಬಟ್ ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಆರ್ ಸಾಫ್ಟ್ ಅಂತ ಹೇಳಿ ಆಪ್ಷನ್ಸ್ ಕೊಡ್ಬೋದು. 3 ಆಪ್ಷನ್ಸ್ ಮೆನ್ಷನ್ ಮಾಡ್ತಾರೆ ಅಥವಾ ಯಾವುದಾದ್ರು ಒಂದು ಆಪ್ಷನ್ಸ್ ಮೆನ್ಷನ್ ಮಾಡ್ತಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಎಲಿಮೆಂಟ್ಸ್. ನೆಕ್ಸ್ಟ್, ಮೆಟಾಲಿಕ್ ಲಸ್ಟರ್ ಬಂದಾಗ, ವಾಟ್ ಯು ಮೀನ್ ಬೈ ಮೆಟಾಲಿಕ್ ಲಸ್ಟರ್? ನಿಮ್ಮ NCERT ಅಲ್ಲಿ ಕೊಟ್ಟಿದ್ದಾರೆ, ಮೆಟಲ್ಸ್ ಇನ್ ದ ಪ್ಯೂರ್ ಸ್ಟೇಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್ ಇದೆ ಪ್ಯೂರ್ ಸ್ಟೇಟ್ ನಲ್ಲಿ ಮೆಟಲ್ಸ್ಗಳಿಗೆ. ಆಯ್ತಾ, ಆ ಶೈನಿಂಗ್ ಸರ್ಫೇಸ್ ಪ್ರಾಪರ್ಟಿಯನ್ನ, ದ ಪ್ರಾಪರ್ಟಿ ವೇರ್ ದ ಮೆಟಲ್ಸ್ ಆರ್ ಹ್ಯಾವಿಂಗ್ ಅ ಶೈನಿಂಗ್ ವೆರಿ ಅಟ್ರಾಕ್ಟಿವ್ ಸರ್ಫೇಸ್ಗೆ ನಾವು ಲಸ್ಟರ್ ಅಂತ ಹೇಳಿ ಕರಿತೇವೆ. ಆದರೆ ಯಾವುದಾದ್ರೂ ಮೆಟಲ್, ಸೇ ದಟ್ ಮೆಟಲ್ ಆಫ್ ಅಲ್ಯೂಮಿನಿಯಂ ಆಗಿರ್ಬೋದು, ಅಲ್ಯೂಮಿನಿಯಂ ಮೆಟಲ್ಸ್ ಅನ್ನ ನೀವು ತುಂಬಾ ಟೈಮ್ನಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಥವಾ ವಾಟರ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಶೈನಿನೆಸ್ ಹೊರಟೋಗುತ್ತೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಅಲ್ಯೂಮಿನಾ ಆರ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಸೊ ಶೈನಿನೆಸ್ ಯಾವಾಗ ಹೋಗುತ್ತೋ ವಿ ಸೇ ದಟ್ ಮೆಟಲ್ ಸರ್ಫೇಸ್ ಹ್ಯಾಸ್ ಬಿಕಮ್ ಡಲ್ ಅಂತ ಹೇಳಿ. ಯಾವಾಗ ಸಿಲ್ವರ್ ನೋಡಿರ್ತೀರಲ್ವಾ, ಸಿಲ್ವರ್ ತುಂಬ ಬ್ಲ್ಯಾಕ್ ಆಗುತ್ತೆ ಬೇಗ. ಸಿಲ್ವರ್ ಆರ್ಟಿಕಲ್ಸ್, ಗೆಜ್ಜೆ ಆಗಿರ್ಬೋದು ಅಥವಾ ಸಿಲ್ವರ್ ಇಯರಿಂಗ್ ಆಗಿರ್ಬೋದು ಅಥವಾ ಸಿಲ್ವರ್ದು ರಿಂಗ್ ಆಗಿರ್ಬೋದು, ಫಿಂಗರ್ ರಿಂಗ್ ಆಗಿರಬಹುದು. ಯಾಕಾಗುತ್ತೆ ಅಂದರೆ ಇಟ್ ವಿಲ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಒನ್ ಆಫ್ ದ ಸ್ಟಿಂಕಿಂಗ್ ಗ್ಯಾಸ್ ಕಾನ್ಸ್ಟಿಟ್ಯೂಯೆಂಟ್ H2S, ಆ ರೋಟನ್ ಎಗ್ಗಿಂದ ಬರುವಂಥದ್ದಾಗಿರ್ಬೋದು, ನಮ್ಮ ಹ್ಯೂಮನ್ ಬಾಡಿಯಿಂದ ಹೋಗುವಂಥ ಒಂದು ವೇಸ್ಟ್ ಗ್ಯಾಸ್ ಏನಿದೆ H2S. ವಿತ್ ದ್ಯಾಟ್ ಇಫ್ ಸಿಲ್ವರ್ ಇಸ್ ರಿಯಾಕ್ಟಿಂಗ್ ದೆನ್ ಇಟ್ ವಿಲ್ ಫಾರ್ಮ್ ಅ ಬ್ಲ್ಯಾಕ್ ಕಲರ್ ಲೇಯರ್ ಆನ್ ದ ಸಿಲ್ವರ್ ಸರ್ಫೇಸ್. ಸೊ ಬ್ಲ್ಯಾಕ್ ಕಲರ್ ಸಿಲ್ವರ್ ಲೇಯರ್ ಯಾಕಾಗುತ್ತೆ, ಬ್ಲ್ಯಾಕ್ ಕಲರ್ ಯಾಕೆ ಸಿಲ್ವರ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಸಿಲ್ವರ್ ಸಲ್ಫೈಡ್. ಏನಿದು ಸಿಲ್ವರ್ ಸಲ್ಫೈಡ್. ಕಾಪರ್ ನೀವು ನೋಡಿದ್ದೀರಾ, ನಾನು ಒಂದು ಶಾರ್ಟ್ಸ್ನಲ್ಲಿ ಕೂಡ ತೋರಿಸಿದ್ದೀನಿ ನಿಮಗೆ. ಇಲ್ಲ ಇದೆ ನೋಡಿ ಕಾಪರ್. ಸೊ ಕಾಪರ್ ಒಳಗಡೆ ನೋಡ್ತಿರಲ್ಲ, ಐ ಡೋಂಟ್ ನೋ ವೆದರ್ ಇಟ್ ಇಸ್ ವಿಸಿಬಲ್, ಮೇ ಬಿ ನಿಮಗೆ ಡಾರ್ಕ್ ಅನಿಸುತ್ತೆ ಯಾಕೆಂದರೆ ಲೈಟ್ ಫೋಕಸ್ ಆಗ್ತಿಲ್ಲ. ಸೊ ಇಲ್ಲಿ ಒಳಗಡೆ ಗ್ರೀನ್ ಕಲರ್ ಒಂದು ಸಬ್ಸ್ಟೆನ್ಸ್ ಇದೆ ಆಯ್ತಾ. ಸೊ ದಟ್ ಗ್ರೀನ್ ಕಲರ್ ಸಬ್ಸ್ಟೆನ್ಸ್ ಆನ್ ಕಾಪರ್ ಇಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಕಾಪರ್ ಹೈಡ್ರಾಕ್ಸೈಡ್ ಡಾಟ್ CuCO3. ಸೊ ಬೇಸಿಕ್ ಕಾಪರ್ ಕಾರ್ಬೋನೇಟ್. ಯಾಕೆ? ಬಿಕಾಸ್ ಕಾಪರ್ ಯಾರ ಜೊತೆ ರಿಯಾಕ್ಟ್ ಆಗುತ್ತೆ, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಜೊತೆ, ವಾಟರ್ ಜೊತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬೇಸಿಕ್ CuOH ಟ್ವೈಸ್, ಬೇಸ್ ಅಂತ ಹೇಳಿದ್ರೆ ಅಲ್ಲಿ OH ಇದೆ, ಅದಕ್ಕೋಸ್ಕರ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಅನ್ನ ಕೊಡುತ್ತೆ. ಜೊತೆಗೆ ಅಯನ್ ಕೂಡ ರಸ್ಟ್ ಆಗುತ್ತೆ. ಅಯನ್ ಇಸ್ ಮೇಡ್ ಅಪ್ ಆಫ್ Fe. ದಿಸ್ ಆಲ್ಸೋ ರಿಯಾಕ್ಟ್ಸ್ ವಿತ್ oxygen present in the atmosphere, water present in the atmosphere, certain acids, carbonic acids present in the atmosphere to form hydrated ferric oxide Fe2O3 X times water. Hagagi you see a kind of reddish color deposit on the ಏನು ಅಯನ್ ಆರ್ಟಿಕಲ್ಸ್ ಮೇಲೆ. ತುಕ್ಕು ಹಿಡಿಯೋದು ಅಂತ ಹೇಳ್ತೀವಿ ನೋಡಿ ನಾವು. ತುಕ್ಕು ಹಿಡಿದಾಗ ಫುಲ್ ಬ್ರೌನ್ ಕಲರ್ ಆಗುತ್ತೆ ನೋಡಿ, ಅದನ್ನೇ ಅಯನ್
ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಹೇಳುವಂಥದ್ದು. ಸೊ ಆ ಮೆಟಾಲಿಕ್ ಲಸ್ಟರ್ ಇಸ್ ಅ ಶೈನಿನೆಸ್. ಪ್ಯೂರ್ ಸ್ಟೇಟಲ್ಲಿ ಇದ್ದಾಗ ಎಲ್ಲ ಮೆಟಲ್ ಸಿಕ್ಕಾಪಟ್ಟೆ ಶೈನ್ ಇರುತ್ತೆ. ಓವರ್ ದ ಯೂಸ್ ಮಾಡಿ 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 ಇಂತಹ ಎಲ್ಲ ಒಂದು ಡೆಪಾಸಿಷನ್ ನೀವು ಆ ಮೆಟಲ್ಸ್ ಮೇಲೆ ನೋಡ್ತಾ ಹೋಗ್ತೀರಾ. ಮೇ ಬಿ ಪಾಸಿಬಲ್ MCQ ಕ್ವೆಶನ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ಅಂತ ಏನು ಬರ್ದಿದ್ದೀನಿ ಬರೀತಾ ಹೋಗ್ತೀನಿ. ಸಿಲ್ವರ್ ಫಾರ್ಮ್ ಸಿಲ್ವರ್ ಸಲ್ಫೈಡ್. ಸಿಲ್ವರ್ ಹೇಗೆ ಶೈನಿನೆಸ್ ಕಳ್ಕೊಳ್ಳುತ್ತೆ? ಬೈ ಫಾರ್ಮಿಂಗ್ ಸಿಲ್ವರ್ ಸಲ್ಫೈಡ್. ಆಯ್ತಾ? ಕಾಪರ್ ಏನಾಗುತ್ತೆ? ಕಾಪರ್ ಮೇಲೆ ಕಾಪರ್ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಅಯನ್ ಏನಾಗುತ್ತೆ? ಅಯನ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. Sometimes copper also becomes black because of the formation of copper oxide. Green ಅಷ್ಟೇ ಅಲ್ಲ, ಕಾಪರ್ ಮೇಲೆ ಬ್ಲ್ಯಾಕ್ ಲೇಯರ್ ಆಫ್ ಸಬ್ಸ್ಟೆನ್ಸಸ್ ನೀವು ನೋಡ್ತೀರಾ, ಒಂದು ಕೋಟ್ ನೋಡ್ತೀರಾ, ಬ್ಲ್ಯಾಕ್ ಲೇಯರ್ ಆಫ್ ಕೋಟ್, ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕಾಪರ್ ಆಕ್ಸೈಡ್. ಅಲ್ಲಿ ಕಾಪರ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಆಯ್ತಾ? ಇಷ್ಟು ಕೂಡ ಆ ಡಲ್ನೆಸ್ ಯಾಕೆ ಕಳ್ಕೊಳ್ಳುತ್ತೆ ಅಂತ ಹೇಳಿ. ಆದರೆ ಗೋಲ್ಡ್ ನೋಡಿ, ಗೋಲ್ಡ್ ಯಾವಾಗಲೂ ಅದರ ಡಲ್ನೆಸ್ ಅನ್ನು ಕಳ್ಕೊಳ್ಳಲ್ಲ. ಮೇ ಬಿ ಓವರ್ ದ ಪೀರಿಯಡ್ ಆ ಡಸ್ಟ್ ಕುತ್ಕೊಂಡು ಆ ಡಲ್ನೆಸ್ ಬರುತ್ತೆ, ಬಟ್ ಒನ್ಸ್ ಯು ರಿಮೂವ್ ದ ಡಸ್ಟ್ ಗೋಲ್ಡ್ ವಿಲ್ ಆಲ್ವೇಸ್ ಹ್ಯಾವ್ ದ ಶೈನಿನೆಸ್. ಈ ಗೋಲ್ಡ್ ಅಥವಾ ಪ್ಲಾಟಿನಮ್ ಅಂತ ಹೇಳುವಂಥದ್ದು ವಿಲ್ ನಾಟ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಅವುಗಳು ಯಾವಾಗಲೂ ಕೂಡ ತನ್ನ ಶೈನಿನೆಸ್ ಅನ್ನು ಕಾಪಾಡಿಕೊಳ್ಳುತ್ತೆ. ಆ್ಯಂಡ್ ದಟ್ ಈಸ್ ಯೂಸ್ಡ್ ಇನ್ ಜ್ಯುವೆಲರೀಸ್ ಆಲ್ಸೋ. ಸೊ ಬಿಕಾಸ್ ಆಫ್ ಇಟ್ಸ್ ಲಸ್ಟರ್ ಆ್ಯಂಡ್ ಯುಟಿಲಿಟಿ ಇನ್ ಮೇಕಿಂಗ್ ದ ಜ್ಯುವೆಲರಿ, it has a very important role in economy ಅಂತ ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. So much you should remember when it comes to luster. Next, the properties malleability and durability. Ductility. Malleability and ductility. Malleability is a okay. Malleability ಅಂತ ಹೇಳಿದ್ರೇನು? A property by which you are making metals into thin sheet. Metals are beaten into thin sheet. A property because of which metals can be used as a sheet. ಅದನ್ನು ನೀವು malleability ಅಂತ ಹೇಳಿ ಕರಿತೀರಾ. Ductility ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಒಂದೀಗ ಕಾಪರ್ ಶೀಟನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು, ಕಾಪರ್ ಮೆಟಲ್ಸ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ಸ್ನ ಯೂಸ್ ಮಾಡ್ತೀರಾ. ಸೊ ಮೆಟಲ್ಸ್ ವಿಚ್ ಆರ್ ಯೂಸ್ ಇನ್ ದ ಫಾರ್ಮ್ ಆಫ್ ಶೀಟ್ಸ್ or metals which can be beaten into sheet, adana ನೀವು malleability ಅಂತ ಹೇಳಿ ಕರೀತೀರಾ. metals which can be drawn into thin wires, ಅದನ್ನ ductility ಅಂತ ಹೇಳಿ ಕರೀತಾರೆ. ಕಾಪರ್ ವೈರ್ಸ್ ಇನ್ ಎಲೆಕ್ಟ್ರಿಕಲ್ ಕೇಬಲ್ ನೋಡಿರ್ಬೋದು. ಸೊ ಗೋಲ್ಡ್ ಬರೀ 2 grams ಗೋಲ್ಡ್ನಲ್ಲಿ ಐ ಗೆಸ್ ಒಂದು ಗ್ರಾಮ್ ವೇರಿಯೇಷನ್ ಕೊಟ್ಟಿದ್ದಾರೆ. 2 kilometers ಅಷ್ಟು ನೀವು ತಗೊಳ್ಬೋದು ಗೋಲ್ಡ್ ಇದು ಥ್ರೆಡ್ ಅಂತ ಹೇಳಿ NCERT ಟೆಕ್ಸ್ಟ್ ಬುಕ್ನಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಕ್ರಾಸ್ ವೆರಿಫೈ ಒನ್ಸ್ ಅಗೇನ್. ಸೊ ಒಂದು ಪರ್ಟಿಕ್ಯುಲರ್ ಗ್ರಾಮ್, ಐ ಗೆಸ್ 1 gram ಗೋಲ್ಡ್ ಅನ್ಕೊಳ್ತೀನಿ, 1 gram ಗೋಲ್ಡ್ ತಗೊಂಡ್ರೆ 2 kilometer ದೂರದಷ್ಟು ಕೂಡ ಡಕ್ಟಿಲಿಟಿ ಥ್ರೆಡ್ ಅನ್ನು ನೀವು ಗೋಲ್ಡ್ ಇಂದ ಡ್ರಾನ್ ಮಾಡ್ಬೋದು. ದ್ಯಾಟ್ ಸೂಪರ್ ಡಕ್ಟಿಲಿಟಿ ಪವರ್ ಗೋಲ್ಡ್ ಹ್ಯಾಸ್ ಅಂತ ಹೇಳಿ, ರೈಟ್? ಸೊ ಎರಡು ಪ್ರಾಪರ್ಟಿಗೆ ಸಿಲ್ವರ್ ಅಂಡ್ ಗೋಲ್ಡ್ ಆರ್ ದ ಬೆಸ್ಟ್. AG ಅಂಡ್ AU. AU ಅಂತ ಹೇಳಿದ್ರೆ ಏನು? ಗೋಲ್ಡ್ ಅನ್ನ ಲ್ಯಾಟಿನ್ ಅಲ್ಲಿ ಆರಮ್ ಅಂತ ಹೇಳಿ ಕರೀತಾರೆ, ಸಿಲ್ವರ್ ಅನ್ನ ಅರ್ಜೆಂಟಮ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸಿಲ್ವರಿಗೆ AG, ಗೋಲ್ಡ್ಗೆ AU ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಬೆಸ್ಟ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಮೆಟಲ್. ಡಕ್ಟಿಲಿಟಿ ಎಸ್ಪೆಷಲಿ ಗೋಲ್ಡ್ಗೆ ತುಂಬ ಡಕ್ಟಿಲಿಟಿ ಪವರ್ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ದಿಸ್ ಡಕ್ಟಿಲಿಟಿ ಆ್ಯಂಡ್ ಮ್ಯಾಲಿಯಬಿಲಿಟಿ ಅಂತ ಹೇಳಿ ಅವರು ಡೆಫಿನಿಷನ್ಸ್ನ ಕೇಳಿದರೆ ಬರ್ಕೊಳ್ಳಿ. ಮ್ಯಾಲಿಯಬಿಲಿಟಿ the property of a metal where it is beaten into thin sheets
the property due to which metals can be drawn into thin wire. ಅದನ್ನು ನಾವು ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಸೂಪರ್ ಮ್ಯಾಲಿಯಬಲ್ ಮೆಟಲ್ಸ್ ಯಾವುದೆಲ್ಲ? AU ಮತ್ತೆ AG. ಇದು ಬಿಟ್ಟರೆ ಮತ್ತೆ ಯಾವುದೆಲ್ಲ? ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರಬಹುದು. ಅಲ್ಯೂಮಿನಿಯಂ ಕಾಪರ್ಗೂ ಕೂಡ ನೀವು ನೋಡಿರ್ತಾರೆ ಬೇಕಾದಷ್ಟು ಯೂಸೇಜಸ್ ಇದೆ ಅಲ್ವಾ. ವಿ ವಿಲ್ ಯೂಸ್ ದಿಸ್ ಮೆಟಲ್ಸ್ ಇನ್ ಯುಟೆನ್ಸಿಲ್ಸ್. ಯಾಕೆ? ಬಿಕಾಸ್ ವಿ ಕ್ಯಾನ್ ಗಿವ್ ದೆಮ್ ದ ಶೇಪ್. ಅದರ ಜೊತೆಗೆ ಯುಟೆನ್ಸಿಲ್ಸ್ನಲ್ಲಿ ಸ್ಪೆಸಿಫಿಕಲಿ ನಾವು ಯಾವ ಮೆಟಲ್ಸ್ನ ಯೂಸ್ ಮಾಡ್ತೀವಿ ಅವುಗಳಿಗೆ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು. ಐ ಟಾಕ್ ಅಬೌಟ್ ಇಟ್ ಲೇಟರ್. ಸೊ ಡಕ್ಟಿಲಿಟಿ, ಸೂಪರ್ ಡಕ್ಟೈಲ್ ಮೆಟಲ್ ಯಾವುದು ಅಂತ ಹೇಳಿ ಕೇಳಿದ್ರೆ AU, ಗೋಲ್ಡ್ ಫಸ್ಟಿಗೆ ಬರೀತೀರಾ, ಫಾಲೋಡ್ ಬೈ ಸಿಲ್ವರ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟಿಗೆ ಜಂಪ್ ಆಗೋಣ. ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಮೆಟಲ್ಸ್ ಯೂಶ್ವಲಿ ಅವರಿಗೆ ಜಾಸ್ತಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇದೆ. ಯಾಕೆ ಅಂದರೆ ಆಟಮ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್. ಓಕೆ, tungsten the melting point comes around 3400 degrees Celsius approximately, not exactly 3000 makle. Just check what is the outer sun idu outer surface to temperature ಎಷ್ಟು ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಗ್ಯಾಲಿಯಂ the melting point is 29 degrees Celsius. Cesium the melting point is 30 degrees Celsius ಅಂತ ಹೇಳಿದ್ರೆ ರೂಮ್ ಟೆಂಪರೇಚರ್. ಸೊ ಇಫ್ ಯು ಕೀಪ್ ಗ್ಯಾಲಿಯಮ್ ಅಂಡ್ ಸೀಸಿಯಮ್ ಆನ್ ಯೋರ್ ಪಾಮ್, ಅದು ಮೆಲ್ಟ್ ಆಗಿಬಿಡುತ್ತೆ ಅಟ್ ರೂಮ್ ಟೆಂಪರೇಚರ್. ಅವುಗಳು ಸಾಲಿಡ್, ಬಟ್ ಓವರ್ ದ ಟೈಮ್ ರೂಮ್ ಟೆಂಪರೇಚರ್ನಲ್ಲಿ ಈಸಿಯಾಗಿ ಲಿಕ್ವಿಡ್ ಆಗುತ್ತೆ. ಸೊ ವಿಚ್ ಆರ್ ದ ಟೂ ಮೆಟಲ್ಸ್ ಹ್ಯಾವ್ ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್ ಅಂತ ಹೇಳಿ ಕೇಳಿದ್ರೆ ಸಿಂಬಲ್ ಇಸ್ GA ಅಂತ ಹೇಳಿದ್ರೆ ಗ್ಯಾಲಿಯಮ್. ಆಯ್ತಾ? ಇನ್ನೊಂದು CS, CAESIUM. CS ಅಂದರೆ ಕಂಪ್ಯೂಟರ್ ಸೈನ್ಸಾ? ಅಲ್ಲ, ಸೀಸಿಯಂ. ಸೊ ಎಕ್ಸೆಪ್ಷನಲ್ ಬಿಹೇವಿಯರ್ಸ್ ಇದು ನೆನ್ಪಿಟ್ಕೊಳ್ಳಿ. ಮರ್ಕ್ಯೂರಿಗೆ ಕೂಡ ತುಂಬ ಲೋ ಮೆಲ್ಟ್, ಅದ್ರದ್ದು ಏನು ಹೇಳ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳೋದು. ಯಾಕೆಂದರೆ ಮರ್ಕ್ಯೂರಿ ಸಾಲಿಡ್ ಆಗಿ ಆಲ್ರೆಡಿ ಅದು ರೂಮ್ ಟೆಂಪರೇಚರ್ನಲ್ಲಿ ಲಿಕ್ವಿಡ್. ಹಾಗಾದರೆ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಆ್ಯಕ್ಚುಲಿ -38 ಡಿಗ್ರಿ ಸೆಲ್ಸಿಯಸ್. -38 ಡಿಗ್ರಿ ಸೆಲ್ಸಿಯಸ್ ನಾವು ಗಡಗಡ ಅಂತೇಳಿ ನಡಗಿದ್ರೆ ಮರ್ಕ್ಯೂರಿ ಹೇಗೆ ಕೊತ ಅಂತೇಳಿ ಬಾಯ್ಲ್ ಆಗುತ್ತೆ ಅಂತ ಹೇಳ್ಬೋದು. ಆಯಿತಾ? ಸೊ ಮರ್ಕ್ಯೂರಿ ಇಸ್ ಆಲ್ರೆಡಿ ಏನು ಹೇಳ್ಬೋದು, ಇಟ್ ಹ್ಯಾಸ್ ವೆರಿ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಈಸಿಯಾಗಿ ಮೆಲ್ಟ್ ಆಗಿ ರೂಮ್ ಟೆಂಪರೇಚರ್ನಲ್ಲಿ ಅದು ಬಾಯ್ಲಿಂಗ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಡೆನ್ಸಿಟಿ ಬಂದಾಗ ಏನು ಹೇಳ್ತೀವಿ? ಡೆನ್ಸಿಟಿ ಮೆಟಲ್ಸ್ನಲ್ಲಿ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಹಾಗಾಗಿ ಒಂದು ಪರ್ಟಿಕ್ಯುಲರ್ ಯೂನಿಟ್ ಏರಿಯಾದಲ್ಲಿ ನೀವು ಎಷ್ಟು ಆಟಮ್ಸ್ ಇದೆ ಅಂತೇಳಿ ಕೌಂಟ್ ಮಾಡಿದ್ರೆ ಬೇಜಾನ್ ಸಿಗುತ್ತೆ ನಿಮಗೆ. ಸೊ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಸೊ ಮಾಸ್ ಇಸ್ ಹೈ. ಮಾಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ವಾಲ್ಯೂಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ಡೆನ್ಸಿಟಿ ಏನಾಗಬೇಕು? ಜಾಸ್ತಿ ಆಗಬೇಕು. ಬಟ್ ನಿಮಗೆ ಆಲ್ರೆಡಿ ಗೊತ್ತಿದೆ ಡೆನ್ಸಿಟಿ ಆಫ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ತುಂಬ ಕಡಿಮೆ. ಡೆನ್ಸಿಟಿ ಆಫ್ ಅಯನ್ ನೋಡಿ ಮಕ್ಕಳೇ, ಡೆನ್ಸಿಟಿಯನ್ನು ಹೇಗೆ ಮೆಷರ್ ಮಾಡ್ತೀರಾ? ಮಾಸನ್ನು ನಾವು ಗ್ರಾಮ್ನಲ್ಲಿ ಮೆಷರ್ ಮಾಡ್ತೀವಿ, ವಾಲ್ಯೂಮನ್ನು ಸೆಂಟಿಮೀಟರ್ ಕ್ಯೂಬ್ ಅಥವಾ ಮಿಲಿಲೀಟರ್ನಲ್ಲಿ ಮೆಷರ್ ಮಾಡ್ತೀವಿ ಅಲ್ವಾ. kg/m³, g/cm³ ಇಸ್ ದ ಯೂನಿಟಿ ಆಫ್ ಡೆನ್ಸಿಟಿ, ಯೂನಿಟ್ ಆಫ್ ಡೆನ್ಸಿಟಿ. ಸೊ ಅಯನ್ ಎಷ್ಟು ಹೆವಿ ಇದೆ ಅದ್ರದ್ದು ಡೆನ್ಸಿಟಿ ಬಂದ್ಬಿಟ್ಟು 7.86 g/cm³. ಒಂದು ಸೆಂಟಿಮೀಟರ್ ಕ್ಯೂಬ್ ಜಾಗದಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಅಯನ್ ಆಟಮ್ಸ್ಗಳಿರುತ್ತೆ, ಅಷ್ಟು ವೆಯ್ಟ್ ಇರುತ್ತೆ, ಅಯನ್ ಆಟಮ್ಸ್ದು ವೆಯ್ಟ್ ಅಷ್ಟಿರುತ್ತೆ ಅಂತ ಹೇಳಿ. ಸೊ ವೈಲ್ ದಟ್ ಆಫ್ ನಿಕ್ಕೆಲ್ ಅಂತ ಹೇಳುವಂಥದ್ದು Ni ಸಿಂಬಲ್ ಇರುತ್ತೆ. ನಿಕ್ಕೆಲ್ಗೆ ಡೆನ್ಸಿಟಿ ಈಸ್ ಈವನ್ ಮೋರ್ ಗ್ರೇಟರ್ ದ್ಯಾನ್ ಅಯನ್. ಇಟ್ ಇಸ್ 8.9. ಕೆಲವೊಂದು ಮ್ಯಾಗ್ನೆಟ್ಸ್ನಲ್ಲಿ ಮತ್ತೆ ಆಸ್ ಅ ಕ್ಯಾಟಲಿಸ್ಟ್ ಆಗಿ ನಿಕ್ಕಲ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸೋಡಿಯಂದು ಡೆನ್ಸಿಟಿ ಕಂಪೇರ್ ಮಾಡಿ 0.97, 0.9, ಇವನ್ ನಾಟ್ ಇವನ್ 1, ನಿಯರ್ಲಿ 1, 0.97 ಅಂತ ಹೇಳಿದ್ರೆ. ಜೊತೆಗೆ 0.86 ಯಾವುದ್ರದ್ದು? ಪೊಟ್ಯಾಷಿಯಮ್ದು ಸೋಡಿಯಂಗಿನ್ನೂ ಕಡಿಮೆ 0.86 ಇದೆ. ಆಯ್ತಾ? ಸೊ ಬಿಲೋ 1 ಸೆಂಟಿಮೀಟರ್, 1 g/cm³. ಯಾವುದ್ರದ್ದು? ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಈಗ CBSE ಅಥವಾ ಸ್ಟೇಟ್ ಬೋರ್ಡ್ನಲ್ಲಿ ದಯವಿಟ್ಟು ವ್ಯಾಲ್ಯೂಸ್ನ ಬೈ ಹಾರ್ಟ್ ಮಾಡಬೇಡಿ. ವ್ಯಾಲ್ಯೂಸ್ ಅವರು ಕೊಡಲ್ಲ. ನಿಮ್ಮ ನಾಲೆಜಿಗೋಸ್ಕರ ನಾನು ಇಲ್ಲಿ ವ್ಯಾಲ್ಯೂಸ್ ಬರ್ದಿದ್ದೇನೆ ಹೊರತು ನಾಟ್ ಟು ಪ್ರೆಸೆಂಟ್ ಇನ್ ದ ಎಕ್ಸಾಮ್ನಲ್ಲಿ ಏನು ನೆನ್ಪಿಟ್ಕೊಳ್ಬೇಕು? ಮೆಟಲ್ಸ್ ಆರ್ ಯೂಶುವಲಿ ಹ್ಯಾವಿಂಗ್ ಹೈ ಡೆನ್ಸಿಟಿ. ವಿಚ್ ಆರ್ ದ ಟೂ ಮೆಟಲ್ಸ್ ಹ್ಯಾವ್ ಎಕ್ಸ್ಟ್ರೀಮ್ಲಿ ಲೋ ಡೆನ್ಸಿಟಿ ಕೇಳಿದಾಗ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಯಾಕೆ ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಮಾಸಿಗಿನ್ನ ವಾಲ್ಯೂಮ್ ಜಾಸ್ತಿ ಇದೆ. ಬಿಕಾಸ್ ದೇರ್ ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ದೇ ಡೂ ಹ್ಯಾವ್ ಅ ಬಿಗರ್ ಅಟಾಮಿಕ್ ಸೈಜ್. ಅವುಗಳಲ್ಲಿ MTD ಆರ್ಬಿಟಲ್ಸ್ ಅದರಲ್ಲಿ ನೀವು ಮತ್ತೆ ಕಲಿತಾ ಹೋಗ್ತೀರಾ ಹೈಯರ್ ಕ್ಲಾಸಸ್ನಲ್ಲಿ. ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಏನು? ಲೋಡ್ ಬೇರಿಂಗ್ ಕೆಪಾಸಿಟಿ, ಎಷ್ಟು ವೆಯ್ಟನ್ನು ಬೇರ್ ಮಾಡಬಹುದು. ಮೆಟಲ್ಸ್ ಆರ್ ಆಕ್ಚುಲಿ ಹ್ಯಾವಿಂಗ್ ಗುಡ್ ಟೆನ್ಸೈಲ್ ಸ್ಟ್ರೆಂತ್ ಅಲ್ವಾ.
So tensile strength of a metal is actually linked to its capacity to withstand heavy weight without undergoing any change in its shape. ಸೊ ನಾವು ನೋಡಿರ್ತೀವಿ ಜಾಸ್ತಿ ವೆಯ್ಟ್ ಇರೋದನ್ನೆಲ್ಲ ಮೆಟಲ್ ಒಂದು ಆರ್ಟಿಕಲ್ಸ್ ಒಳಗಡೆ ಶೇರ್ ಮಾಡ್ತಾ ಹೋಗ್ತೀವಿ. ಇವಾಗ ನೀವು ಗ್ಯಾಸ್ ಆಗಿರ್ಬೋದು, ಗ್ಯಾಸ್ ಸಿಲಿಂಡರ್ನ ಯಾಕೆ ಅಯನ್ ಮೆಟಲ್ಸ್ ಅಂತ ಒಂದು ಮೆಟಾಲಿಕ್ ಆಬ್ಜೆಕ್ಟಿಂದ ಯೂಸ್ ಮಾಡ್ತೀವಿ, ಬಿಕಾಸ್ ಗೇಷಿಯಸ್ ಸಬ್ಸ್ಟೆನ್ಸ್ ಆರ್ ವೆರಿ ಇನ್ಫ್ಲಮೇಬಲ್, ಬೇಗ ಕ್ಯಾಚ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಸೇಫ್ ಟು ಕೀಪ್ ದ್ಯಾಟ್ ಇನ್ ಅ ಮೆಟಾಲಿಕ್ ಸಿಲಿಂಡರ್. ಅದು ಪ್ರೊಟೆಕ್ಟ್ ಮಾಡುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ ಮತ್ತು ಹೆವಿ ಇರುತ್ತೆ. ನೀವೇನಾದರೂ ತೆಗೆದು ಕೆಳಗಡೆ ಹಾಕಿದ್ರೂ ಕೂಡ ಅಲ್ಲಿ ಗ್ಯಾಸ್ ಲೀಕ್ ಆಗಲ್ಲ, ಬಿಕಾಸ್ ಮೆಟಲ್ ಇಸ್ ವೆರಿ ಹಾರ್ಡ್ ಅಂತ ಹೇಳ್ಬೋದು ಅಲ್ವಾ. ಅಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಬರಲ್ಲ, ಯಾಕೆಂದರೆ ಗ್ಯಾಸ್ ಇಸ್ ವೆರಿ ಲೈಟ್ ವೆಯ್ಟ್. ಬಟ್ ಬ್ರಿಡ್ಜಸ್ನಲ್ಲೆಲ್ಲ ನೋಡಿ, ಬ್ರಿಡ್ಜಸ್ ಆರ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಮೆಟಲ್ಸ್. ಯಾಕೆ? ಬ್ರಿಡ್ಜಸ್ನಲ್ಲಿ ಹೆವಿ ಭಾರವಾಗಿರುವಂತಹ ಹಲವಾರು ಆಟೋಮೊಬೈಲ್ ವೆಹಿಕಲ್ಸ್ ಹೋದರೂ ಕೂಡ ಅಷ್ಟು ವೆಯ್ಟನ್ನು ಮೆಟಲ್ ತಡ್ಕೊಳ್ಬೋದು. ಬಿಲ್ಡಿಂಗ್ಸ್ ಆರ್ ಆ್ಯಕ್ಚುಲಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ರಾಡ್ಸ್, ಡಿಫ್ರೆಂಟ್ ರಾಡ್ಸ್ ಅಲ್ವಾ, ಮೆಟಾಲಿಕ್ ರಾಡ್. ತುಂಬ ಆ್ಯಡ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಡಿಫ್ರೆಂಟ್ ಕಂಬಿಗಳದ್ದು ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಯಾಕೆ? ಬಿಕಾಸ್ ಬಿಲ್ಡಿಂಗ್ಸಲ್ಲೂ ಕೂಡ ಆ ಒಂದು ಲೋಡ್ ಬ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇರಬೇಕು, ವಾಲ್ಸ್ ಎಲ್ಲ ಗಟ್ಟಿರಬೇಕು, ಅದು ಬಿದೋಗಬಾರ್ದು. ವಿ ಆರ್ ಸ್ಟೇಯಿಂಗ್ ಇನ್ ಅ ಬಿಲ್ಡಿಂಗ್ ಅಲ್ವಾ. ಸೊ ಹಾಗಾಗಿ ಟೆನ್ಸೈಲ್ ಸ್ಟ್ರೆಂತ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಮೆಟಲ್, ಫಾಲೋಡ್ ಬೈ electrical conductivity. Metals are very good at conducting electricity. ಹೇಗೆ? because of the presence of free ions present in the outermost shell. So due to the presence of electrons present in the valency shell, metals do conduct electricity. But metallic wire ಅನ್ನ ಯಾವಾಗಲೂ ಕೂಡ PVC, polyvinyl chloride ಇಂದ ಕವರ್ ಮಾಡಿರುತ್ತೆ. They'll ask you a question, why it has been covered using PVC? Because metals are conducting in nature. If you touch, your body also has certain minerals and moisture. It conducts, your body gets you get electrocuted. ಏನು ಹೇಳ್ತೀವಿ? ಎಲೆಕ್ಟ್ರಿಕ್ ಶಾಕ್ ನಿಮಗೆ ಸಿಗುತ್ತೆ. ಎಲೆಕ್ಟ್ರಿಕ್ಯೂಷನ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ಯೂಟೆಡ್ ಎಲೆಕ್ಟ್ರಿಕ್ಯೂಷನ್. ಸೊ ಆ ಎಲೆಕ್ಟ್ರಿಕ್ ಶಾಕನ್ನು ನಾವು ಅವಾಯ್ಡ್ ಮಾಡಲಿಕ್ಕೋಸ್ಕರ, ಅದನ್ನ ಹ್ಯಾಂಡಲ್ ಮಾಡೋದನ್ನ ಈಸಿ ಮಾಡಲಿಕ್ಕೋಸ್ಕರ ವಿ ಡೂ ಕವರ್ ವಿತ್ ಪಾಲಿವಿನೈಲ್ ಕ್ಲೋರೈಡ್, ವಿಚ್ ಇಸ್ ಅ ಪ್ಲಾಸ್ಟಿಕ್. ಯು ನೋ ದಟ್ ಪ್ಲಾಸ್ಟಿಕ್ ಆರ್ ವುಡ್ ವಿಲ್ ನಾಟ್ ಕಂಡಕ್ಟ್ electricity ಅಂತ ಹೇಳಿ. ಸೊ ಅವ್ರು ಕೇಳ್ಬೋದು, ಹೌ ಡು ಯು ಟೆಸ್ಟ್ the pen is not conducting electricity ಅಂತ ಹೇಳಿ? set the apparatus between the clip. If you keep the pen, then it will not conduct electricity, because pen the surface is made up of plastic. But at the same time, if you keep a graphite rod, it will conduct electricity and bulb will glow, because graphite has free electron. Graphite is a non-metal, yet it conducts electricity. ಅದನ್ನ ಹೇಳ್ತೀನಿ. ಯಾವುದೇ ಮೆಟಲ್ಸ್ ಇಟ್ಟರೂ ಕೂಡ it will also conduct electricity. Keep iron rod, aluminum rod, or nickel rod, or copper rod, anything you keep here, that will conduct electricity because of the free electrons present in outermost shell. ಆಯ್ತಾ? ಹೇಗೆ ಅಂತ ಹೇಳಿದ್ರೆ ಈ ಪಿಕ್ಚರ್ ಥ್ರೂ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್, ಥರ್ಮಲ್ ಕಂಡಕ್ಟಿವಿಟಿ ಬಂದಾಗ ಯು ಹ್ಯಾವ್ ಟು ರಿಮೆಂಬರ್ ಸರ್ಟನ್ ಎಕ್ಸಾಂಪಲ್ಸ್. ಪುವರ್ ಕಂಡಕ್ಟರ್ಸ್ ಯಾವುದು, ಬೆಸ್ಟ್ ಕಂಡಕ್ಟರ್ಸ್ ಯಾವುದು ಅಂತೇಳಿ. ಸೊ ಹೇಗೆ ಟೆಸ್ಟ್ ಮಾಡ್ತೀರಾ? ಒಂದು ರಾಡಿಗೆ ವ್ಯಾಕ್ಸ್ ಅನ್ನ ಡಿಪ್ ಮಾಡಿ ಅದನ್ನ ಹೀಟ್ ಮಾಡಿ ಒಂದು ಎಂಡಲ್ಲಿ ಹೀಟ್ ಮಾಡ್ತೀರಾ, ಬಟ್ ದಟ್ ಹೀಟ್ ವಿಲ್ ಮೂವ್, ದಟ್ ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಆಟಮ್ ಟು ದಿ ಅದರ್ ಆಟಮ್. ಅದು ಹೇಗೆ ಏನಾಗುತ್ತೆ, ಅಲ್ಲಿ ಮೆಟಲ್ಸ್ಗಳು ಸ್ಟಿಲ್ ಸ್ಟಾರ್ಟ್ ವೈಬ್ರೇಟಿಂಗ್. ದಟ್ ವೈಬ್ರೇಷನರಿ ಅಲ್ಲಿ ವೈಬ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಮೂವ್ ಆಗ್ತಿದೆ, ಒಂದು ಆಕ್ಸಿಸ್ನಲ್ಲೇ ತಿರುಗ್ತಾ ಇದೆ. ಬಿಕಾಸ್ ಆಫ್ ದಟ್ ವೈಬ್ರೇಷನ್ ಏನಾಗುತ್ತೆ, ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ, ಇನ್ನೊಂದು ಆಟಮಿಂದ ಇನ್ನೊಂದು ಆಟಮ್ಗೆ ಅದು ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಆ ವೈಬ್ರೇಟ್ ಆಗೋದು ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಕಡೆ ಹೀಟನ್ನು ಕೊಟ್ಟರೆ ಇನ್ನೊಂದು ಕಡೆ ಇರುವ ವ್ಯಾಕ್ಸ್ ಏನಾಗುತ್ತೆ, ಅಲ್ಲಿ ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಐ ವಿಲ್ ಯೂಸ್ ದ ಡಿಫ್ರೆಂಟ್ ಪೆನ್. ಓಕೆ, ಇಲ್ಲಿ ವ್ಯಾಕ್ಸ್ ಮೆಲ್ಟ್ ಆಗುತ್ತೆ. ದ್ಯಾಟ್ ಈಸ್ ಅ ಪ್ರೂಫ್ ದಟ್ ಮೆಟಲ್ಸ್, ಈವನ್ ಇಫ್ ಯು ಹೀಟೆಡ್ ಒನ್ ಸೈಡ್, ಇಟ್ ಕಂಡಕ್ಟ್ಸ್ ಥ್ರೂ ದ ಸರ್ಫೇಸ್, ಇಟ್ ಕಂಡಕ್ಟ್ಸ್ ಥ್ರೂ ದ ಎಂಟೈರ್ ಬಾಡಿ ಆಫ್ ದ ಮೆಟಲ್ ಅಂತ ಹೇಳಿ, ನಾಟ್ ಥ್ರೂ ದ ಸರ್ಫೇಸ್, ಎಂಟೈರ್ ಬಾಡಿ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಬಿಕಾಸ್ ದೇ ಡೂ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವ ಗ್ಯಾಲಿಯಂ ಸೀಸಿಯಂ ನಾಟ್ ಗುಡ್ ಕಂಡಕ್ಟರ್ಸ್. ಗ್ಯಾಲಿಯಂ ಸೀಸಿಯಂ ಈಸಿ ಮೆಲ್ಟ್ ಆಗುತ್ತೆ, ಅವುಗಳು ಕಂಡಕ್ಟ್ ಮಾಡೋಕ್ಕಾಗಲ್ಲ ಇನ್ ಸಾಲಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ನಲ್ಲಿ ಮೇ ಬಿ ದೇ ಕ್ಯಾನ್, ಆಯ್ತಾ? ಬಟ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಅಯಾನ್ಸ್ ಇರಬೇಕು, ಸ್ಪೆಸಿಫಿಕಲಿ ಹೇಳೋದಾದ್ರೆ. ನೆಕ್ಸ್ಟ್, ಬೆಸ್ಟ್ ಕಂಡಕ್ಟರ್ಸ್ ಅಂತೇಳಿ ಯಾರಿಗೆ ಅವಾರ್ಡ್ ಕೊಡ್ತೀರಾ? ಸಿಲ್ವರ್, ಕಾಪರ್. ಸೊ ಮೆಟಲ್ಸ್ ಸಚ್ ಆಸ್ ಸಿಲ್ವರ್ ಆ್ಯಂಡ್ ಕಾಪರಿಗೆ ಬೆಸ್ಟ್ ಕಂಡಕ್ಟರ್ಸ್ ಅಂತ ಹೇಳಿ ಅವಾರ್ಡ್ ಕೊಡ್ಬೋದು. ಪುವರ್ ಕಂಡಕ್ಟರ್ಸ್ ಯಾರು? ಲೆಡ್ ಆ್ಯಂಡ್ ಮರ್ಕ್ಯುರಿ. ಈ ಎಕ್ಸಾಂಪಲ್ಸ್ನ ಪ್ಲೀಸ್ ನೆನ್ಪಿಡಿ, ಇದೆಲ್ಲ ಆಸ್ಕ್ ಯು 100%. ಬೆಸ್ಟ್ ಕಂಡಕ್ಟರ್ಸ್ ಯಾರು? AG ಆ್ಯಂಡ್ ಕಾಪರ್. ಬಟ್ ಯಾಕೆ ನಾವು ಸಿಲ್ವರ್ ಎಲೆಕ್ಟ್ರಿಕಲ್ ವೈರ್ಸ್ ನೋಡಲ್ಲ? ಸಿಲ್ವರ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ವಿ ಕೆ ನಾಟ್ ಅಫೋರ್ಡ್ ಇಟ್. ತುಂಬ ಎಕ್ಸ್ಪೆನ್ಸಿವ್ ಆಗಿರುವ ಕಾರಣಕ್ಕೋಸ್ಕರ ಸಿಲ್ವರ್ನ ನಾವು ಯೂಸ್ ಮಾಡಲ್ಲ, ಆಯಿತಾ?
ನೆಕ್ಸ್ಟ್ ಯಾವುದ್ರ ಬಗ್ಗೆ ಮಾತಾಡ್ತೀವಿ? ನಾನ್ ಮೆಟಲ್ಸ್. ಲಿಸ್ಟ್ ಸರ್ಟನ್ ನಾನ್ ಮೆಟಲ್ಸ್. ಯಾವುದೆಲ್ಲ ನಾನ್ ಮೆಟಲ್ಸ್ ನೋಡಿರ್ತೀರಾ ನೀವು? ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಹೇರ್ ಫಾರ್ 45%. ನಿಮ್ಮ ಹೇರಲ್ಲೇ ಇದೆ ಅದು. ಸಲ್ಫರ್ ಕೂಡ ಇದೆ. ಬಿಕಾಸ್ ಆಫ್ ಡೈಸಲ್ಫೈಡ್ ಬಾಂಡಿಂಗ್ ನಿಮ್ಮ ಹೇರ್ ಕರ್ಲಿ ಆಗಿರುತ್ತೆ, ಕೆಲವರು ಹೇರ್ ಸ್ಟ್ರೇಟ್ ಆಗಿರುತ್ತೆ. ಆಮೇಲೆ ಸಲ್ಫರ್ ಗಾರ್ಲಿಕಲ್ಲೂ ಇದೆ. ಅಯೋಡಿನ್ ಉಪ್ಪಲ್ಲಿದೆ. ಆಕ್ಸಿಜನ್ ನೀವು ಬ್ರೀದ್ ಮಾಡ್ತಾ ಇದ್ದೀರಾ. ಹೈಡ್ರೋಜನ್ ನೀರಲ್ಲಿದೆ. ಸೊ ಆಲ್ ದೀಸ್ ನಾನ್ ಮೆಟಲ್ಸ್ ಯು ಆರ್ ವೆರಿ ಫೆಮಿಲಿಯರ್ ಟು. ಸೊ ಇವಾಗ ನಾನ್ ಮೆಟಲ್ಸ್ಗಳ ಬಗ್ಗೆ ಮಾತಾಡೋಣ. ಯಾಕೆ ಸರ್ಟನ್ ಎಲಿಮೆಂಟ್ಸನ್ನು ನಾನ್ ಮೆಟಲ್ಸ್ ಅಂತ ಹೇಳಿ ಕರಿಬೇಕು? ಓಕೆ, ಸೊ ದ ಮೆಟಲ್ಸ್, ನಾನ್ ಮೆಟಲ್ಸ್ ಆರ್ ಈದರ್ ಸಾಲಿಡ್. ಅವುಗಳು ಬೇಸಿಕಲಿ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಕೇಳಿದಾಗ ಸಾಲಿಡಲ್ಲಿರುತ್ತೆ, ಗ್ಯಾಸಲ್ಲಿರುತ್ತೆ, except bromine. Bromine is the only one non-metal which is present in liquid state. So liquid non-metal ಯಾವುದು ಅಂತ ಹೇಳಿ ಕೇಳಿದ್ರೆ Br2, nothing but bromine. ಸೊ ಅದನ್ನ ಸಿಂಬಲ್ ಬಂದು Br ಅಂತ ಹೇಳಿ, ಬಟ್ ಅದು ಲಿಕ್ವಿಡ್ ಸ್ಟೇಟ್ನಲ್ಲಿ Br2 ಡೈಅಟಾಮಿಕ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಟೆಲ್ ಮಿ ಸರ್ಟನ್ ಗೇಷಿಯಸ್ ನಾನ್ ಮೆಟಲ್ಸ್. ಹೈಡ್ರೋಜನ್, ನೈಟ್ರೋಜನ್, ಅವುಗಳನ್ನ ಡೈಅಟಾಮಿಕ್ ಫಾರ್ಮ್ನಲ್ಲಿ ಬರಿತೀನಿ. H2, N2, O2, F2, Cl2, ಅದರ ಜೊತೆಗೆ ನಿಯಾನ್, ನೋಬೆಲ್ ಗೇಷಿಯಸ್ ಎಲಿಮೆಂಟ್, ಆರ್ಗಾನ್, ಕ್ಸೆನಾನ್, ರೆಡಾನ್, ಹೀಲಿಯಂ, ಇದೆಲ್ಲವುಗಳು ಕೂಡ ಗೇಷಿಯಸ್ ನಾನ್ ಮೆಟಲ್ಸ್. ಟೆಲ್ ಮಿ ಸಮ್ ಸಾಲಿಡ್ ನಾನ್ ಮೆಟಲ್ಸ್. ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಅಯೋಡಿನ್ ಆರ್ ದ ಬೆಸ್ಟ್ ಸಾಲಿಡ್ ನಾನ್ ಮೆಟಲ್ಸ್ಗಳು. ಇವುಗಳನ್ನ ನಾನ್ ಮೆಟಲ್ಸ್ ಅಂತ ಹೇಳಿ ಯಾಕೆ ಕರಿಬೇಕು? ಬಿಕಾಸ್ ಅವರು ಮೆಟಲ್ದು ಬಿಹೇವಿಯರನ್ನು ತೋರಿಸ್ತಾ ಇಲ್ಲ. ಯಾವುದೆಲ್ಲ ಮೆಟಲ್ಸ್ದು ಬಿಹೇವಿಯರ್ ಕಲ್ತಿದ್ದೀರಾ ಅದಕ್ಕೆಲ್ಲದಕ್ಕೂ ನೋ 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 ಅಂತ ಹೇಳ್ತಾ ಹೋದರೆ ನಾನ್ ಮೆಟಲ್ಸ್ ಆಗುತ್ತೆ. ಸೊ ನೋ, ಇಲ್ಲಿದು ಫಸ್ಟ್ ವರ್ಡನ್ನು ತೆಗೆದು ಮೆಟಲ್ಸಿಗೆ ಹಾಕಿ, ಮೆಟಲ್ಸ್ ಅಲ್ಲ. ಹೇಗೆ? ಹಾರ್ಡ್ನೆಸ್ ನೋಡಿ. ಹಾರ್ಡ್ನೆಸ್ ಅವುಗಳು ನಾನ್ ಮೆಟಲ್ಸ್ ಆರ್ ಜನರಲಿ ನಾಟ್ ಎಟ್ ಆಲ್ ಹಾರ್ಡ್. ಎಕ್ಸೆಪ್ಷನ್ ಏನು? ಕಾರ್ಬನ್ ಇನ್ ಡೈಮಂಡ್ ಫಾರ್ಮ್. ಕಾರ್ಬನ್ ಆಟಮ್ಸ್ಗಳು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆದಾಗ ಅವುಗಳ ಅರೇಂಜ್ಮೆಂಟ್ ಇಂದ ವಿ ಗೆಟ್ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಡೈಮಂಡ್ ಸಿಗುತ್ತೆ, ಗ್ರಾಫೈಟ್ ಸಿಗುತ್ತೆ, ಫುಲ್ಲರಿನ್ ಸಿಗುತ್ತೆ, ಮತ್ತೆ ಗ್ರಾಫಿನ್ ಅಂತ ಹೇಳುವಂತಹ ಇನ್ನೊಂದು ಅಲೋಟ್ರೋಪ್ ಇದೆ ಕಾರ್ಬನ್ಗೆ. ಇಲ್ಲಿ ಎಲ್ಲದರಲ್ಲೂ ಕೂಡ ಇಟ್ ಇಸ್ ಓನ್ಲಿ ಮೇಡ್ ಅಪ್ ಆಫ್ ಕಾರ್ಬನ್. ದೇ ಆರ್ ದ ಪ್ಯೂರ್ ಸಬ್ಸ್ಟೆನ್ಸ್ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಎಲಿಮೆಂಟ್ಸ್. ಆದರೆ the way the carbon atoms have arranged is entirely different. Hagagi we would say that diamond is an extreme hard substance because of the arrangement of carbon in it. Though carbon is a non-metal, carbon in the form of diamond is very hard. It is one of the hardest substance till now. Yavdu hardest substance anta heli kelidre, till now the known hardest substance is diamond. So it is exception. ಬಿಟ್ರೆ ಬೇರೆ ಯಾವುದೇ ನಾನ್ ಮೆಟಲ್ಸ್ ತಗೊಳ್ಳಿ, ದೇ ಆರ್ ನಾಟ್ ಹಾರ್ಡ್. ಬಟ್ ಮೆಟಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಬಿಕಾಸ್ ಆಫ್ ಮೆಟಾಲಿಕ್ ಬಾಂಡಿಂಗ್. ಅಲ್ಲಿ ಸಾಫ್ಟ್ ಮೆಟಲ್ಸ್ ಯಾವುದು ಎಕ್ಸೆಪ್ಷನಲ್ ಕಲ್ತಿದ್ರಿ? ಪೊಟ್ಯಾಷಿಯಂ, ಲಿಥಿಯಂ, ಸೋಡಿಯಂ ಆರ್ ದ ಸಾಫ್ಟ್ ಮೆಟಲ್ಸ್. ಅವುಗಳನ್ನ ಬಿಟ್ರೆ, ಮತ್ತೆ ಮರ್ಕ್ಯೂರಿ ಆಬ್ವಿಯಸ್ಲಿ, ಅವುಗಳನ್ನಷ್ಟು ಬಿಟ್ರೆ ಮಿಕ್ಕಿದೆಲ್ಲ ಮೆಟಲ್ಸ್ಗಳು ಹಾರ್ಡ್ ಆಗಿರುತ್ತೆ ಅಂತ ಹೇಳಿ ಕಲ್ತ್ರಿ ನೀವು, ರೈಟ್? ನೆಕ್ಸ್ಟ್, ವಾಟ್ ಇಸ್ ಮೀನ್ ಬೈ ಮೆಟಾಲಿಕ್ ಲಸ್ಟರ್? ಶೈನಿನೆಸ್. ನಾನ್ ಮೆಟಲ್ಸ್ಗೆ ಯಾವುದೇ ಥರದ ಶೈನಿನೆಸ್ ಇರಲ್ಲ. ಎಕ್ಸೆಪ್ಷನ್ ಈಸ್ ಅಯೋಡಿನ್. ಅಯೋಡಿನ್ ಇಸ್ ಅ ನಾನ್ ಮೆಟಲ್ ವಿಚ್ ಇಸ್ ಲಸ್ಟರಸ್ ಇನ್ ನೇಚರ್. ಜೊತೆಗೆ ಡೈಮಂಡ್ ಆಲ್ಸೋ ಇಸ್ ವೆರಿ ಶೈನಿ. ಡೈಮಂಡ್ನಲ್ಲಿ ಯಾವ ನಾನ್ ಮೆಟಲ್ ಇದೆ? ಕಾರ್ಬನ್ ಇದೆ. ಡೈಮಂಡ್ ಇಸ್ ಅ ವೆರಿ ಶೈನಿ ಎಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ನಾನ್ ಮೆಟಲ್ ಅಂತ ಹೇಳ್ಬೋದು. ಬಟ್ ಆಸ್ ಇಟ್ ಇಸ್ ಯಾವ ನಾನ್ ಮೆಟಲ್ಗೆ ಶೈನಿ ಅಪಿಯರೆನ್ಸ್ ಇದೆ? ಇಟ್ ಇಸ್ ಫಾರ್ ಅಯೋಡಿನ್. ಆಯ್ತಾ? ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಅನ್ನು ನೋಡೋಣ. malleability and ductility, a property by which non-metals can be beaten into sheet. Non-metals na ನೀವು beat ಮಾಡಿದ್ರೆ they'll break down into many pieces because they are brittle in nature. They are not hard. So piece ಆಗಿ ಹೊಡೆದೋಗುತ್ತೆ. You cannot beaten them into sheet. You cannot drawn them into wires. So ಇದೆರಡು ಕೂಡ applicable ಅಲ್ಲ ನಾನ್ ಮೆಟಲ್ಸ್ಗೆ. ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಎಕ್ಸೆಪ್ಟ್ ಡೈಮಂಡ್ you can easily melt any of the non-metals. Only diamond has high melting point. ಜೊತೆಗೆ ಸಾಲಿಡ್ ಸ್ಟೇಟ್ನಲ್ಲಿ ಕೆಲವೊಂದು ನಾನ್ ಮೆಟಲ್ಸ್ ಇದ್ರೆ ಅವುಗಳನ್ನ ಕೂಡ ಹೀಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸಚ್ ಆಸ್ ಬೋರಾನ್, ಸಿಲಿಕಾನ್, ಅವುಗಳು ಕೂಡ ಎಕ್ಸೆಪ್ಷನಲ್ ಎಕ್ಸಾಂಪಲ್ಸ್. ಬೋರಾನ್, ಸಿಲಿಕಾನ್, ಬೋರಾನ್ನ ಬಿ, ಸಿಲಿಕಾನ್ನ SI, ಡೈಮಂಡ್ ಅನ್ನ ಕಾರ್ಬನ್ ಅಂತ ಹೇಳ್ತೀನಿ. ನಾನು ಡಿ ಅಂತ ಬರೀಲಿಕ್ಕೆ ಹೋಗ್ತಾ ಇದೆ ಇವಾಗ. ಇವುಗಳಿಗೆ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಡೆನ್ಸಿಟಿ ಅಂತ ಹೇಳಿ ಬಂದಾಗ ಆಬ್ವಿಯಸ್ಲಿ ನಾನ್ ಮೆಟಲ್ಸ್ಗಳದ್ದು ತುಂಬ ಟೈಟ್ ಆಗಿ ಕ್ಲೋಸ್ ಆಗಿ ಏನೋ ಆಟಮ್ಸ್ಗಳು ಪ್ಯಾಕ್ ಆಗಲ್ಲ. ಹಾಗಾಗಿ ದೇ ಡೂ ಹ್ಯಾವ್ ಲೋ ಡೆನ್ಸಿಟಿ. ಯಾಕೆ ಅಂದರೆ ಇಲ್ಲಿ ಮಾಲಿಕ್ಯುಲಾರ್ ಫಾರ್ಮ್ನಲ್ಲಿ ಅರೇಂಜ್ ಆಗಿರುತ್ತೆ. ನಾಟ್ ಆಟಮ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್. ಮಾಲಿಕ್ಯುಲಾರ್ ರೀಜನಲ್ಲಿ ಅರೇಂಜ್ ಆದಾಗ
ಒಂದು ಆಟಮ್ದು ಸೈಜ್ ಜಾಸ್ತಿ ದೊಡ್ಡದಿರುತ್ತೆ, ಇನ್ನೊಂದು ದೊಡ್ಡದಿರುತ್ತೆ. ಈ ತರ ದೊಡ್ಡ ದೊಡ್ಡ ಸೈಜ್ ಆದಾಗ ಅವುಗಳು ತುಂಬಾ ಹತ್ರವಾಗಿ ಕ್ಲೋಸ್ ಆಗಿ ಪ್ಯಾಕ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಎಕ್ಸಾಂಪಲ್ ಫಾಸ್ಫರಸ್ ಇನ್ P4 ಸ್ಟೇಟ್, ಸಲ್ಫರ್ ಇನ್ S8 ಸ್ಟೇಟ್. ಅವುಗಳು ಮಾಲಿಕ್ಯುಲರ್ ವೇಲ್ ಅರೇಂಜ್ ಆಗಿ ಬಿಗರ್ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ಇರೋ ಕಾರಣಕ್ಕೋಸ್ಕರ ಎಷ್ಟೇ ಕ್ಲೋಸ್ ಆಗಿ ನೀವು ಇಟ್ಟರು ಕೂಡ ಅಲ್ಲಿ ಸ್ಪೇಸ್ ಇರುತ್ತೆ, ಎಂಟಿ ವಾಲ್ಯೂಮ್ ಇರುತ್ತೆ. ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಹಾಗಾಗಿ ಇವುಗಳಲ್ಲಿ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಡೆನ್ಸಿಟಿ ಆಫ್ ನಾನ್ ಮೆಟಲ್ಸ್ ವಿಲ್ ಬಿ ಆಲ್ವೇಸ್ ಲೆಸ್ಸರ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಡೆನ್ಸಿಟಿ ಆಫ್ ಫಾಸ್ಫರಸ್ ಮತ್ತು ಸಲ್ಫರ್ ನೋಡಿ, ಬೆಟರ್ ದೆನ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ 1.8 to 2 ಅರೇಂಜ್. ಬಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ದು ಓ ಮೈ ಗಾಡ್, ಇಟ್ ಇಸ್ ಲೈಕ್ 0.9 0.8. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ, ಆಲ್ಮೋಸ್ಟ್ ಕಂಪ್ಯಾರಬಲ್. ನೆಕ್ಸ್ಟ್ ಟೆನ್ಸೈಲ್ ಸ್ಟ್ರೆಂತ್ ಬಂದಾಗ ನಾನ್ ಮೆಟಲ್ಸ್ ಕೆನಾಟ್ ಬೇರ್ ದ ಲೋಡ್, ಸೊ ಅವುಗಳಿಗೆ ಪುವರ್ ಟೆನ್ಸೈಲ್ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದಾ. ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬಂದಾಗ ಗ್ರಾಫೈಟ್ ಇಸ್ ದ ಓನ್ಲಿ allotrope of carbon non-metal which can conduct electricity due to one free electron available in it. This is very important. One free electron which is not involved in any of the bond formation. ಅಲ್ಲಿ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಕಾರ್ಬನ್ದು ಟೋಟಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ತಗೊಳ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದ ಕಾರ್ಬನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಸ್ K-ಯಲ್ಲಿ 2 electron, L-ನಲ್ಲಿ 4 electron. Out of 4 electron, ಲಾಸ್ಟ್ ಔಟರ್ ಶೆಲ್ ಅಲ್ಲಿ ಎಲ್ ಕಾನ್ಫಿಗರೇಷನ್, ಎಲ್ ಮೈನ್ ಎನರ್ಜಿ ಶೆಲ್ ನಲ್ಲಿ 4 electrons ಇದೆ. ಆ 4 electrons ನಲ್ಲಿ ಒಂದು ಎಲೆಕ್ಟ್ರಾನ್ ಫ್ರೀ ಇದೆ, ಅಂಡ್ ದಟ್ 1 electron is responsible for the conduction of electricity of carbon. ನಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿತ್ ದ ಡಯಾಗ್ರಾಮ್ ಐ ವಿಲ್ ಟೆಲ್ ಯು ಹೌ ಇಟ್ ಇಸ್ ಪಾಸಿಬಲ್ ಅಂತ ಹೇಳಿ. So graphite is the only one non-metal which would conduct electricity. Thermal conductivity ge non-metals are poor conductors of heat as well as electricity except graphite and the heli kaltri. Now let's sum up all the properties. Yen kaltvi, let's revise those things here. Revision marna ivaga. So if you compare the state of existence, metals will only exist in solid except mercury, but these will exist in all the 3 states. The only liquid non-metal is bromine. Next, luster bandaga, metals do have shiny appearance, but over the period with the reaction of atmospheric constituents such as oxygen, hydrogen, water, hydrogen sulfide gas, adenagutte dullness reduce aagta hogutte. Illi they are not lustrous, exception is iodine. Next, conductivity bandaga, metals are extremely good conductors. Poor conductors yaru, lead is Pb, mercury Hg. ಇದೆರಡು ಕೂಡ ಪುವರ್ ಕಂಡಕ್ಟರ್ಸ್ ಆಗಿರ್ತಾರೆ. ಬೆಸ್ಟ್ ಕಂಡಕ್ಟರ್ಸ್ ಯಾರು? ಸಿಲ್ವರ್ Ag ಅಂಡ್ ಕಾಪರ್. ಇದು ಎಕ್ಸೆಪ್ಷನಲ್ ಕೇಸಸ್, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ NCERT ನಲ್ಲಿ. ನಾನ್ ಮೆಟಲ್ಸ್ ಆರ್ ಪುವರ್ ಕಂಡಕ್ಟರ್ಸ್ of heat except graphite. Graphite conducts electricity because it has one free electron. Metals are usually metals do have high density except potassium and sodium. Potassium and sodium. Non-metals do not have any density. They are like low dense, they do have low density and the helbood. Next, hardness. Metals are extremely hard except again sodium and potassium. They are quite soft and you can cut them using knife. Here ilbandaga non-metals are very soft. Exception is diamond. Diamond is actually used to cut the heavy machines, heavy blades and cut martare using diamond. Okay, sonoricity, the ringing sound. Whenever you strike a metal object with hard substance, it produces a ringing sound and you call it as sonoricity or sonorous. Metals do produce this ringing sound, hence you call metals as sonorous. That is the reason metals are used in school bells, athwa different temples, athwa different religious places nalli. If you want to do a belling thing, metals ana use ಮಾಡ್ತಾರೆ. But ಇಲ್ಲಿ ನಾನ್ ಮೆಟಲ್ಸ್ ಆರ್ ನಾನ್ ಸೊನೋರಸ್ ಇನ್ ನೇಚರ್. ಇದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊನೋರಿಸಿಟಿ, malleability and ductility, gold and silver. Gold is Ag, silver is Au. These two metals are good malleable and ductile metal. ಇವರು ಅಲ್ಲ. melting points and boiling points ಬಂದಾಗ tungsten is the element which has extremely high melting point. So metals do have high melting and boiling point because of the strong metallic bonding. But gilli melting point, boiling points are lesser because of their bigger size.
not so closely packed arrangement. Allotropy, metals normally do not show or do not exist in allotropic form. Allotropy andre enu, same atom arranging in a different pattern, giving different substances, having same chemical composition but different physical properties. No worries about allotropy. In detail agi carbon and compounds chapter nalli ನಾನು explain ಮಾಡ್ತೀನಿ. What is diamond, what is graphite, graphene ಅಂತ ಹೇಳಿದ್ರೆ ಏನು ಅಂತ ಹೇಳಿ with the diagram I will explain in the next chapter. Illi let's not focus on it. But many non-metals like sulfur ಆಗಿರ್ಬೋದು, phosphorus ಆಗಿರ್ಬೋದು, P4S8 ಮತ್ತೆ ಕಾರ್ಬನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, exist in allotropic form ಅಂತ ಹೇಳೋದು ಕೂಡ is a major difference. So I hope I've covered almost all the points here. I've revised also at the end. Any doubts you have, please contact me through the chat box. Any clarifications you require, you contact me through chat box. Video nodidre how did you feel about the video anta heli comment box nalli comment ಮಾಡಿ. So I'll be waiting for your comment. Okay, take care until I see you in the next video. Happy Independence Day once again. Bye.